ಮಾಡ್ತಾಳೆ ಪಾದುಕಾದೇವಿ. ಎಲ್ಲವನ್ನೂ ದುಃಖಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಅವರು ಹೋಗ್ತಾರೆ. ಅದನ್ನು ನೋಡಿಬಿಟ್ಟು ನಿನಗೆ ಸಂತೋಷ, ನಿನ್ನಿಂದ ತಾನೇ ಅದಾಗೋದು, ನೀ ತಾನೇ ಪರಮಾತ್ಮನನ್ನು ಸಂಚಾರ ಮಾಡಿಸ್ತೀಯಾ ಅಂಥೇಳಿ ಇದರಲ್ಲಿ ಆ ಸಂಚಾರ ಪದ್ಧತಿಯ 38ನೇ ಶ್ಲೋಕ. ಈಗ 39ನೇ ಶ್ಲೋಕ. ನಿತ್ಯಂ ಯಯೇವ ಜಗತೋ ಮಣಿಪಾದರಕ್ಷೆ ಸತ್ರಾಸ್ಥಿತಿ ಪ್ರಯತನೇಷು ಪರಂ ನಿಧಾನಂ ಸೋಪಿ ಸ್ವತಂತ್ರಚರಿತಕ ತ್ವದಧೀನ ವೃತ್ತಿ ಕಾವಾ ಕಥಾ ತದಿತರೇಷು ಮಿತಂಪಚೇಷು. ಇದು 39ನೇ ಶ್ಲೋಕ. ಇದರಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಪಾದುಕಾದೇವಿಯನ್ನು ಕೊಂಡಾಡ್ತಾ, ಪರಮಾತ್ಮ ಸೃಷ್ಟಿಕರ್ತ. ಸೃಷ್ಟಿಯನ್ನು, ಈ ಪ್ರಪಂಚದ ವ್ಯಾಪಾರ ಮಾತ್ರ ಜೀವಾತ್ಮನಿಗೆ ಯಾವ ಟೈಮ್ನಲ್ಲೂ ಬರೋದಿಲ್ಲ. ಜೀವಾತ್ಮನಿಗೆ ಅಪಘಾತ್ಮ ಅದಿ ಅಷ್ಟ ಇದು ಗುಣಗಳು ಇದೆ, ಅದು ವಿಕಾಸ ಹೊಂದತ್ತೆ ಅಲ್ಲಿಗೆ ಹೋದ ಮೇಲೆ. ಆದರೆ ಸತ್ಯಕಾಮ ಸತ್ಯಸಂಕಲ್ಪ ಅನ್ನೋದು ಇದೆ. ಆದರೆ ಅದು ಇದ್ರೂ ಈ ಜಗದ್ವ್ಯಾಪಾರ ಮಾತ್ರ ಜೀವಾತ್ಮನಿಗೆ ಯಾವತ್ತೂ ಇಲ್ಲ. ಶ್ರೀಯಪತಿತ್ವ ಇಲ್ಲ, ಇದು ಮಾತ್ರ ಇಲ್ಲವೇ ಇಲ್ಲ ಯಾವತ್ತಿಗೂ. ಅದೇ ಥರನೇ ಆಗ್ಬೋದು, ಬ್ರಹ್ಮೈವ ಭವತಿ ಅಂತ ಹೇಳ್ಬೋದು, ಬ್ರಹ್ಮನಂತೆಯೇ ಎಲ್ಲ ಆಗತ್ತೆ ಅಂತ. ಆದರೆ ಅದು ಮಾತ್ರ ಇರೋದಿಲ್ಲ. ಪಾದುಕಾದೇವಿಗೆ ಎಲ್ಲನೂ ಆಗತ್ತೆ. ಸೃಷ್ಟಿಸಿ ರಕ್ಷಣೆ ಮಾಡೋದು ಅವನ ವ್ಯಾಪಾರ. ಅವನು ಇಷ್ಟ ಬಂದಂತೆ ಸ್ವೇಚ್ಛೆ ಸಂಕಲ್ಪ ಮಾಡ್ತಾನೆ ಆಗೋಗುತ್ತೆ. ಅಂತಹ ಪರಮಾತ್ಮನನ್ನು ನಿನ್ನ ಅಧೀನದಲ್ಲಿ ಇಟ್ಕೊಂಡು ನೀ ನಡೆಸ್ಕೊಂಡು ಬರ್ತೀಯ. ನಿನಗೆಂಥ ಶಕ್ತಿ ಇರಬೇಕು ಹಾಗಾದರೆ, ಇಲ್ವಾ? ಅದನ್ನು ಇಲ್ಲಿ ಕೊಂಡಾಡ್ತಾರೆ ಈ ಶ್ಲೋಕದಲ್ಲಿ. ಅವನನ್ನು ಬಿಟ್ಟು ಉಳಿದವರೆಲ್ಲ ಅದಕ್ಕೋಸ್ಕರ ಏನಂತ ಕರೀತಾರೆ? ಆಳು, ಸೇವಕರು, ದಾಸರು. ಅದರಿಂದ ಶೇಷತ್ವ ಪರಾಕಾಷ್ಠೆ. ಶೇಷತ್ವ ಬೇರೆ ಎಲ್ಲರಿಗೂ, ಬ್ರಹ್ಮನಿಂದ ಹಿಡಿದು ಕಡೆಯವರೆಗೂ ಎಲ್ಲ ಜೀವಾತ್ಮನಿಗೂ ಶೇಷತ್ವ, ಶೇಷಿ ಇಲ್ಲ. ಯಾವ ಕಾರಣದಿಂದ? ಜಗದ್ವ್ಯಾಪಾರ ಯಾವತ್ತಿಗೂ ಮಾಡೋಕ್ಕೆ ಆ ಶಕ್ತಿ ಬರೋದಿಲ್ಲ. ಸೊ ಎಷ್ಟಿರುತ್ತೆ ಶಕ್ತಿ? ಲೇಷ ಅಷ್ಟೆ. ಎಲ್ಲ ಷಡ್ಗುಣ್ಯ ಪರಿಪೂರ್ಣ ಅವನೊಬ್ಬನೇ. ಆದ್ದರಿಂದ ಅವನು ಸ್ವೇಚ್ಛೆಯಿಂದ ಎಲ್ಲವನ್ನು ಮಾಡ್ತಾನೆ ವಿನಃ. ಹೀಗಿರಬೇಕಾದ್ರೆ ಅವನನ್ನು ಬಿಟ್ಟು ಉಳಿದವರೆಲ್ಲ ಕೆಳಗೆ ತಾನೆ. ಅಂಥವರು ನೀನು ಹೇಳಿದಂತೆ ನಡೀಲೇಬೇಕು. ಇದರಲ್ಲಿ ಏನು? ಪರಮಾತ್ಮನೇ ನಡೀತಾನೆ ಅಂದರೆ ನೀನು ಹೇಳಿದಂತೆ ಮಿಕ್ಕಿದವರೆಲ್ಲ ಹೇಗೆ ನೀನು ಹೇಳಿದಂತೆ ನಡಿಬೇಕು. ಅಂತಹ ದೇವರನ್ನು ನಿನ್ನ ಅಧೀನದಲ್ಲಿ ಇಟ್ಕೊಂಡು ಸಂಚಾರ ಮಾಡಿಸ್ತೀಯ ಅನ್ನೋದು ಈ ಶ್ಲೋಕದ ಒಂದು ಮುಖ್ಯ ಉದ್ದೇಶ. ಅದನ್ನು ಹೇಳ್ತಾರೆ. ಅದರಿಂದ ಜೀವಾತ್ಮನಿಗೆ ನಮ್ಮ ಸಂಪ್ರದಾಯದಲ್ಲಿ ಏನು ಹೇಳ್ತಾರೆ? ನೀವು ಹೋದ್ಮೇಲೆ ಕೀನ ಕೊಟ್ಟುಬಿಡ್ತಾನೆ ಪರಮಾತ್ಮ. ಆದರೆ ಏನನ್ನು ಕೊಡ್ತಾನೆ? ಇವನು ಸ್ವೀಕಾರ ಮಾಡೋಕ್ಕಾಗತ್ತ? ಯಾವತ್ತಿಗೂ ಮಾಡೋಕ್ಕಾಗತ್ತ. ಅವನು ಹೇಳ್ತಾನೆ, ನಾನು ಆನಂದ ಪಟ್ಕೊಳ್ತೀನಪ್ಪ, ಅಷ್ಟೇ ಸಾಕು. ಪರಮಾನಂದ ಇವನಿಗೆ ಬೇರೆ ಏನೂ ಆಸೆ ಬರೋದೇ ಇಲ್ಲ ಅಂತಾರೆ. ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ, ಇವನಿಗೆ ಆಸೆ ಬರೋದೇ ಇಲ್ಲ, ಈ ಆನಂದ ಒಂದು ಸಾಕು, ಸಾಕು ಅಂತ. ನೆಕ್ಸ್ಟ್ ಶ್ಲೋಕ 300ನೇ ಶ್ಲೋಕ. ಆನ್ ಮಾಡ್ಕೊಂಡಿದ್ದಾರಾ? ಏನು ನಮ್ಮ ಸೌಂಡ್ ಬರ್ತಾ ಇದೆ, ಏನೋ ಬೇರೆಯವರು ಆಡಿಯೋ ಆನ್ ಮಾಡ್ಕೊಂಡಿರೋ ತುಂಬಾ ಸೌಂಡ್ ಬರ್ತಾ ಇದೆ. ಹೌದು, ಎಲ್ಲರೂ ಇದ್ದಾರೆ, ಎಲ್ಲರೂ ಸ್ಪೀಕರ್ ಆನ್ ಆಗಿದೆ, ಪಾತ್ರೆ ಸೌಂಡ್ ಬರ್ತಾ ಇದೆ. ಎಲ್ಲ ಮ್ಯೂಟ್ ಮ್ಯೂಟ್ ಆಲ್ ಇದೆ. ಇಲ್ಲಿದೆ, ಗೊತ್ತಾಯ್ತು. ನಿರ್ವಿಷ್ಟನಾಗಶಯನೇನ ಪರೇಣ ಪುಂಸ ನ್ಯಸ್ತೆ ಪದೇ ತ್ವಯಿ ಪದಾವನಿ ಲೋಕಹೇತೋ ಸ್ವರ್ಗೌ ಕಸಾಂ ತದನುಭಾವನ ತತ್ಪರಾಣ ಸದ್ಯ ಪದಾನಿ ವಿಪದಾಮಪದಂ ಭವಂತಿ. ಸದ್ಯಗ ತಕ್ಷಣದಲ್ಲಿ ಏನಾಗುತ್ತೆ? ವಿಪದಾಂಬವಂತಿ, ಎಲ್ಲ ದುಃಖಗಳು ಎಲ್ಲ ನಾಶ ಆಗಿಬಿಡುತ್ತೆ, ಕ್ಲೇಶ ಎಲ್ಲ ನಾಶ. ಪರಮಾತ್ಮನ ಸಂಚಾರ ಉತ್ಸವ ಬಂದ ತಕ್ಷಣ ನೀನು ನೋಡಿದ್ರೆ ಸಾಕು, ಆ ಕ್ಷಣದಲ್ಲಿ
ಅದರಿಂದ ಕರ್ಕೊಂಡು ಬರ್ತೀವಿ. ಹೇ ಪದಾವನಿ, ಅವನಿ ಅಂದರೆ ರಕ್ಷಣೆ, ಪರಮಾತ್ಮನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂಥ ಅಮ್ಮ ಪಾದುಕಾದೇವಿ. ನಿರ್ವಿಷ್ಟನಾಗ ಶಯನೇನ, ಆದಿಶೇಷನ ಮೇಲೆ ಪರಮಾತ್ಮ ಶಯನ ಮಾಡಿರ್ತಾನೆ. ಪರೇಣ ಪುಂಸಾಂ, ಆ ಪರಮ ಪುರುಷ ಸುಂದರವಾದ ಅದ್ಯಾವುದು ಪಂಚಲಕ್ಷಣಗಳಿಂದ ಕೂಡಿರುವಂತಹ ಆದಿಶೇಷ ಅದರ ಮೇಲೆ ಮಲಗಿರ್ತಾನೆ. ಲೋಕಹೇತೋಹೋ ತ್ವಯಿ, ಅಂತಹ ಪರಮಾತ್ಮ ಸುಪ್ಪತಿಯನ್ನು ಬಿಟ್ಟುಬಿಟ್ಟು ಲೋಕ ರಕ್ಷಣೆಗೋಸ್ಕರವಾಗಿ ನಿನ್ನನ್ನು ಧಾರಣೆ ಮಾಡಿ ನಿನ್ನಲ್ಲಿ ಕಾಲಿಟ್ಕೊಂಬರ್ತ. ಸುಪ್ಪತಿಗೆ ಮೇಲೆ ಮಲ್ಕೊಂಡಿದ್ದಾನೆ. ಯಾರಾದರೂ ಹೇಳ್ತಾರ ಅಯ್ಯಪ್ಪ ಎಷ್ಟು ಚೆನ್ನಾಗಿದೆಯಲ್ಲಪ್ಪ, ಆದರೆ ಅವನು ಬಿಟ್ಟು ಬಿಡ್ತಾನೆ. ಲೋಕಹೇತೋಹೋ, ಲೋಕದ ಜನರನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ. ತ್ವಯಿ ಪದೇ ನ್ಯಸ್ತೆ, ತ್ವಯಿ ಪದೇ ನ್ಯಸ್ತೆ, ನಿನ್ನಲ್ಲಿ ತನ್ನ ಪಾದವನ್ನು ನ್ಯಸ್ತ ಮಾಡ್ತಾನೆ, ಇಟ್ಕೊಳ್ತಾನೆ. ಇಡೋದು ತಾನೇ ನ್ಯಸ್ತ ಅಂತ. ತ್ವತ್ ಅನುಧಾವನ, ಹೀಗೆ ನಿನ್ನಲ್ಲಿ ಅವನ ಪಾದವನ್ನು ಇಡೋದಕ್ಕೆ ಕಾರಣ ಏನು? ಲೋಕರಕ್ಷಣೆ. ಪಾದವನ್ನು ಇಡೋದ್ರಲ್ಲಿ ತತ್ಪರಾಣ ಸ್ವರ್ಗೋಕಸ. ಈಗ ಅವರು ಇದರಲ್ಲಿ ಏನು ಹೇಳ್ತಾರೆ? ಪರಮಾತ್ಮ ನಿನ್ನನ್ನು ಧಾರಣೆ ಮಾಡಿಕೊಂಡು ಉತ್ಸವದಲ್ಲಿ ವಿಜಯ ಮಾಡಿಸ್ತಾನೆ. ಎಲ್ಲರೂ ತುಂಬ ಸಂತೋಷದಿಂದ ಉತ್ಸವ ನೋಡೋಕ್ಕೆ ಬರ್ತಾರೆ. ದೇವತೆಗಳು ಬರ್ತಾರೆ, ಬ್ರಹ್ಮಾದಿ ದೇವತೆಗಳು ಬರ್ತಾರೆ. ಆ ಬ್ರಹ್ಮಾದಿ ದೇವತೆಗಳೆಲ್ಲ ಜೊತೆಯಲ್ಲೇ ಬರ್ತಾರೆ. ಅವರವರ ಸ್ಥಾನಮಾನಕ್ಕೆ ಏನೂ ಕೊರತೆ ಇಲ್ಲ. ಅವರೆಲ್ಲ ಏನೇನಿರುತ್ತೋ ಆ ವಾಹನಗಳಲ್ಲೇ ಬರ್ತಾರೆ. ಅವ್ರಿಗೇನು ಯಾವ ಇದು ಇಲ್ಲ, ಬಿಡೋದಿಲ್ಲ. ಅವರು ಎಲ್ಲ ಹಂಗಂಗೆ ಇರ್ತಾರೆ. ಅವರಿಗೆ ಕೊರತೆಯೂ ಇಲ್ಲ. ಪರಮಾತ್ಮ ನೋಡ್ಕೊಳ್ತಾನೆ, ಎಲ್ಲ ಆಗತ್ತೆ. ಅಂದರೆ ದೇವರು ಬೀದಿಯಲ್ಲಿ ಉತ್ಸವ ಬಂದರೆ ಏನಾಗತ್ತೆ? ಸಾತ್ವಿಕನಾದವನು ಸಾತ್ವಿಕನಾಗೇ ಇರ್ತಾನೆ. ಅವನು ಅನುಭವಿಸ್ತಾನೆ ಸಾತ್ವಿಕತೆಯನ್ನು. ದೇವರ ಹಿಂದೆನೇ ಹೋಗ್ತಾನೆ. ದೇವರ ಹಿಂದೆ ಅಲ್ಲಿ ಸುತ್ತಕೊಂಡು ಭಾಗವತರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪರಮಾತ್ಮನ ಜೊತೆಯಲ್ಲಿದ್ದು ಶೂಳ್ದಿರಂದು ಏತಿ ಪಲ್ಲಾಂಡು ಹೇಳ್ಕೊಂಡು ಬರ್ತಾ ಇರ್ತಾರೆ ಸಾತ್ವಿಕರಾದವರು, ಇಲ್ವಾ? ಅದನ್ನೇ ಮಾಡ್ತಾ ಇರ್ತಾರೆ. ಅವನಿಗಾಗಲಿ ಮನೆಯವರಿಗಾಗಲಿ ಅಂತಹ ಭಕ್ತರಿಗೆ ಯಾವ ಕೊರತೆಯೂ ಬರೋದಿಲ್ಲ. ಯಾತಕ್ಕೆ? ಉತ್ಸವದಲ್ಲಿ ಇದ್ದೇ ಇರ್ತಾರೋ ಇಲ್ವೋ, ಪರಮಾತ್ಮನ ಜೊತೆಯಲ್ಲೇ ಇದ್ದು ಬಿಡ್ತಾರೆ. ಸೊ ಏನು ಕೊರೆ ಇಲ್ಲ ಅಂದ್ಬಿಟ್ರು ಅವರು. ಒಬ್ಬ ಇದ್ದರೆ ಸಾಕು ಭಕ್ತ. ಅದರಿಂದ ಒಬ್ಬರು ಸಾತ್ವಿಕರು, ಒಬ್ಬರು ಶರಣಾಗತರು ಇದ್ದರೆ 7 ಜನ್ಮಕ್ಕೂ ಎಲ್ಲರನ್ನೂ ಕಾಪಾಡಿಬಿಡ್ತಾರೆ ಅಂತ. ಕನ್ಯಾದಾನ ಮಾಡಿದ್ರೇ ಎಲ್ಲ ಇದಾಗ್ಬಿಡುತ್ತೆ, ಹಿಂದಿಂದು ಮುಂದಿಂದು ದಶ ಅಂತ ಹೇಳಿಬಿಟ್ರು ಅವರು. ಆದರೆ ಇಲ್ಲಿ ಆ ಕ್ಷಣದಲ್ಲೇ ಆಗತ್ತೆ ಅಂತಾರೆ. ಪಾದುಕಾದೇವಿ ಕರ್ಕೊಂಡು ಬಂದಂಥ ಪರಮಾತ್ಮನ ಉತ್ಸವವನ್ನು ದರ್ಶನ ಮಾಡಿ ಅಲ್ಲೇ ಸುತ್ತುತ್ತಾ ಇರುವಂಥವರಿಗೆ ಯಾವ ಕ್ಲೇಶವೂ ಇಲ್ಲ. ಕ್ಲೇಶ ಇದ್ದವರಿಗೂ ಹೊಟ್ಟೋಗ. ಸಾತ್ವಿಕರಿಗೇನು ಬೇಕಾಗಿಲ್ಲ, ಅವರು ಪರಮಾತ್ಮ ಯಾವಾಗಲೂ ನೋಡ್ಕೊಳ್ತಾನೆ. ಯೋಗಕ್ಷೇಮ ವಹಾಮ್ಯಹಂ ಅಂತ ಆಶ್ರಿತರ ಸಂರಕ್ಷಣೆ ಮಾಡ್ತಾನೇ ಇರ್ತಾನೆ ಪರಮಾತ್ಮ. ಅದರಿಂದ ಅವನೇನು ಮಾಡ್ತಾನೋ ಅದೆಲ್ಲ ಒಳ್ಳೆಯದೇ. ನೀನು ಆಶ್ರಯ ಮಾಡಿಬಿಟ್ಟು ಸಂಪೂರ್ಣವಾಗಿ ಪರಮ ವಿಶ್ವಾಸದಿಂದ ಪರಮಾತ್ಮನಲ್ಲಿ ಇದ್ದರೆ ಏನೇನಾಗುತ್ತೋ ಎಲ್ಲವನ್ನು ಸ್ವೀಕಾರ ಹಾಗಾಗೆ ಮಾಡಬೇಕು. ಇದರಲ್ಲಿ ಕೊರತೆ ಹೇಳಬಾರ್ದು. ಕೊರೆ ಬಂತು ಅಂತ ಹೇಳೋ ಹಂಗೆ ಇಲ್ಲ, ಅದು ನಿಜ. ಅದು ಮಾಡಿ ಅದರಿಂದ ಎಲ್ಲರಿಗೂ ಶ್ರೇಯಸ್ಸಾಗೋದು ಯಾವುದರಿಂದ? ನೀನು ಪರಮಾತ್ಮನನ್ನು ಸಂಚಾರದಲ್ಲಿ ಕರ್ಕೊಂಡು ಬರೋದ್ರಿಂದ. ಯಾಕೆಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಲ್ವಲ್ಲ. ಸಾತ್ವಿಕರು ಹೋಗ್ತಾನೇ ಇರ್ತಾರೆ. ಅವರಿಗೆ ಗೊತ್ತು ಪರಮಾತ್ಮ ಕರ್ಣ ಕಳೇಬರನ್ನ ಕೊಟ್ಟಿರೋದು ಅವನಿಗೋಸ್ಕರ ಉಪಯೋಗಿಸ್ಕೊಳ್ಬೇಕು ಅಂತ. ಅದರಿಂದ ಅವರು ಅದರಲ್ಲಿ ಯಾವ ಕೊರೆಯನ್ನು ಮಾಡೋದಿಲ್ಲ. ಅದರಿಂದ ಪರಮಾತ್ಮನು ಕೊರೆ ಇಲ್ಲದೆ ನೋಡ್ಕೊಳ್ತಾನೆ. ಅದಕ್ಕೆ ನೀನು ಕಾರಣ ಅಂತಾರೆ. ಬೇರೆಯವರಿಗೆಲ್ಲ ನೀ ಕರ್ಕೊಂಡು ಬಂದು ಆ ಕ್ಷಣದಲ್ಲಿ ಮಾಡಿಸ್ಬಿಡ್ತೀಯ ಅಂತ. ಸೊ ಎಷ್ಟು ನಿನಗೆ ಕಾರುಣ್ಯ, ಕರುಣೆ ಇದೆ ನಿನಗೆ ಪಾದುಕಾದೇವಿ ಅನ್ನೋದು ಇದರಲ್ಲಿ ಅರ್ಥ ಈ ಒಂದು ಶ್ಲೋಕದಲ್ಲಿ. ಅದರಿಂದ ಆಚಾರ್ಯರ ಜೊತೆಯಲ್ಲಿ ನಾವು ಮಂಗಳಾಶಾಸನದಲ್ಲಿ ಹೋಗಿ ಪರಮಾತ್ಮನ ದರ್ಶನ ಅಥವಾ ಉತ್ಸವ ದರ್ಶನ ಮಾಡಿಬಿಟ್ರೆ ಸಾಕು. ಆ ತಕ್ಷಣದಲ್ಲಿ ನಮ್ಮದೆಲ್ಲ ಹೊರಟೋಗುತ್ತೆ. ಯಾವುದೂ ಹತ್ತಿರ ಬರೋದಿಲ್ಲ ಅಂದ್ಬಿಟ್ರು, ಯಾವ ಕ್ಲೇಶಗಳು ಬರೋದಿಲ್ಲ, ದುಃಖ ಬರೋದಿಲ್ಲ, ಪಾಪ ಇದ್ದಿದ್ದು ನಿವಾರಣೆ ಆಗುತ್ತೆ. ಆದರೂ ಯಾಕೆ ತುಂಬ ಅನುಭವಿಸ್ಬೇಕಲ್ಲ ಅಂದರೂ ಅದು ಪ್ರಾರಬ್ಧ ಕರ್ಮ. ಆರಂಭವಾಗೋಗ್ಬಿಟ್ಟಿದೆ ಅದು ಕರ್ಮಕ್ಕೆ ಅಧೀನ ಶರೀರ, ದೇವಾಧೀನ ಪರಮ. ಆದರೆ ನಿನ್ನ ದೇಹ
ಅನುಭವಿಸ್ತಾ ಇರ್ಬೋದು. ಆದರೆ ದೇವಕ್ಕೆ ಅಧೀನವಾದಂಥ ಆತ್ಮ ಅದನ್ನು ಕಷ್ಟ ಅಂತ ಅನ್ಕೋಬೇಕಾಗಿಲ್ಲ. ಅದರಿಂದ ಆತ್ಮಕ್ಕೆ ಸುಖ ದುಃಖ ಎಲ್ಲ ಇರೋದಿಲ್ಲ, ಶರೀರ ಮಾತ್ರ. ಕರ್ಮಾಧೀನ ತಾನೇ ಶರೀರ. ಅದರಿಂದ ದುಃಖ ನೋಡಿ, ವಿದ್ಯೆ ಆಗಲಿ, ಜ್ಞಾನವಾಗಲಿ, ಸೌಂದರ್ಯವಾಗಲಿ, ಆಯಸ್ಸಾಗಲಿ ಎಲ್ಲವೂ ಕೂಡ ಶರೀರ. ಎಲ್ಲ ಯಾವುದರಿಂದ? ನೀನು ಸಂಪಾದನೆ ಮಾಡಿಕೊಂಡಿರುವಂಥ ಕರ್ಮದಿಂದ. ಆದರೆ ಆತ್ಮದ ಲಾಭ ಭಗವಂತನ ಅಧೀನ, ಅವನು ನೋಡ್ಕೊಳ್ತಾನೆ. ಯಾವಾಗ ನೀನು ನಂಬುತ್ತೀಯೋ, ಸಂಪೂರ್ಣ ವಿಶ್ವಾಸ. ಕಷ್ಟ ಬರೆಸ್ಕೋಬೇಕು, ಅನುಭವ ಬರುತ್ತೆ, ಕ್ಲೇಶವು ಎಲ್ಲ ಹೀಗೆ ತಳ್ಳಿಬಿಡ್ಬೇಕಷ್ಟೆ. ನಮ್ಮ ಪಾಡಿಗೆ ನಾವು ಪರಮಾತ್ಮನ ಜೊತೆ. ಅದೇ ಇವ್ರು ಹೇಳ್ಕೊಡೋದು. ಯಾತಕ್ಕೆ ಇದನ್ನು ಹೇಳ್ತಾರೆ ಅಂದರೆ, ಶರೀರ ಆತ್ಮ ಬೇರೆ ಬೇರೆ. ಶರೀರ ಮೂಲಕವಾಗಿ ನಾವು ಸುಖ ದುಃಖ ಅನುಭವಿಸ್ತೀವಿ. ಶರೀರವನ್ನು ಮರೆತರೆ ಆನಂದ, ಸುಖ ದುಃಖ ಇಲ್ಲ, ಪರಮಾನಂದ. ಶರದುಪಗಮಕಾಲೇ ಸಂತ್ಯಜನ್ ಯೋಗ ನಿದ್ರಾಂ ಶರಣವಭಗತಾನಾಂ ತ್ರಾಣಹೇತೋ ಪ್ರಯಾಸನ್ ಜಲದಿ ವಿತರಂಕಾನ ಮಂದಮಂದಾಯ ದೇವಿ ತ್ವಯಿ ಖಲು ನಿದತಾತಿ ಸ್ವಂ ಪದಂ ಮೃಗ. ಮಂದಮಂದಂ, ನಿಧಾನವಾಗಿ. ಯಾವಾಗ ಉತ್ಸವದಲ್ಲಿ ಬರ್ತಾ ಸುಮ್ಮನೆ ಜೋರಾಗಿ ನಡೆಸೋದಿಲ್ಲ. ಪರಮಾತ್ಮನ ಉತ್ಸವ ನಿಧಾನಕ್ಕೆ ಬರ್ತಾರೆ. ಒಬ್ಬೊಬ್ಬರು ಮನೆ ಮುಂದೆನೂ ನಿಲ್ಲಿಸ್ತಾರೆ. ನೀವು ಶ್ರೀರಂಗ ಕ್ಷೇತ್ರದಲ್ಲಿ ನೋಡಿ, ಎಲ್ಲ ಮನೆ ಮುಂದೆನೂ ನಿಧಾನಕ್ಕೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸೇ ಬರ್ತಾರೆ. ಅವರಿಗೂ ಸ್ವಲ್ಪ ಇದಾಗತ್ತಲ್ವ, ಆರಾಮ. ಎರಡೂ ಅರ್ಥ ಮಾಡ್ಕೊಳ್ಳೋಣ. ಪರಮಾತ್ಮನಿಗೆ ಗೊತ್ತು, ರಂಗನಾಥನಿಗೆ ಮನೆಯವ್ರು ಕಾಯ್ತಾ ಇದ್ದಾರೆ ತಟ್ಟೆ ಹಿಡ್ಕೊಂಡು ಉಪಹಾರ ಕೊಡೋಕ್ಕೆ. ಎಲ್ಲರೂ ಹೊರಗಡೆ ಬಂದು ರಂಗವಲ್ಲಿಯನ್ನು ಹಾಕಿ ಮನೆಯವರೆಲ್ಲ ಬಂದು ಕಾಯ್ತಾ ಇರ್ತಾರೆ ಒಂದೊಂದು ಬೀದಿನಲ್ಲಿ. ಇಲ್ಲಿನಂತೆ ಇಲ್ಲ ಅಲ್ಲಿ ರಂಗ ಕ್ಷೇತ್ರದಲ್ಲಿ. ಎಲ್ಲ ಮನೆಯವರು ಎಷ್ಟು ಚೆನ್ನಾಗಿ ರಂಗವಲ್ಲಿ ಹಾಕಿ ಪ್ರತಿನಿತ್ಯ ಬರ್ತಾನಲ್ಲ, ಬೆಳಿಗ್ಗೆ ಸಾಯಂಕಾಲ. ಅಯ್ಯೋ ಇವತ್ತು ಬಂದ ನಾಳೆ ಅಂತ ಬೇಜಾರು ಮಾಡ್ಕೋತಾರ. ತುಂಬ ಸಂತೋಷ. ದೊಡ್ಡ ದೊಡ್ಡ ರಂಗವಲ್ಲಿಯನ್ನು ಹಾಕ್ತಾರೆ, ಕಾಯ್ತಾ ಇರ್ತಾರೆ, ಉಪಹಾರ ಕೊಡ್ತಾರೆ. ಪರಮಾತ್ಮನಿಗೆ ಕಾಯ್ತಾ ಇರ್ತಾರೆ. ಕರ್ಕೊಂಡು ಬರ್ತಾರೆ. ಪಾದುಕಾದೇವಿ ಕರ್ಕೊಂಡು ಬರ್ತಾಳೆ ಸಂಚಾರದಲ್ಲಿ. ದೇವಿ ಪಾದುಕಾದೇವಿಯೇ ಶರತ್ ಉಪಗಮ ಕಾಲೆ ಶರದೃತು ಬರುವಂಥ ಕಾಲದಲ್ಲಿ ಯೋಗನಿದ್ರೆ ಸಂತ್ಯಜನ್ ಅಂದರೆ ಬಿಟ್ಟುಬಿಡ್ತಾನೆ. ಸಮ್ಯಕ್ ತ್ಯಜನ್, ಪೂರ್ತಿ ಬಿಟ್ಟುಬಿಟ್ಟ. ಯೋಗನಿದ್ರೆಯನ್ನು ಬಿಟ್ಟುಬಿಟ್ಟ ಪರಮಾತ್ಮ. ಬಿಟ್ಟುಬಿಟ್ಟು ಶರಣಭೋಗದಾನ, ರಕ್ಷಣೆ ಮಾಡು ಅಂತ ಯಾರು ಆಶ್ರಿತರು ಬಂದು ಪ್ರಪನ್ನರಾಗಿ ಕೇಳ್ಕೊಳ್ತಾರೋ, ಉಪಗತಾನ ಬಂದವರಿಗೆ, ನಂಬಿದವರಿಗೆ, ವಿಶ್ವಾಸದಿಂದ ಆಶ್ರಯಿಸಿದವರಿಗೆ, ಭಕ್ತರಿಗೆ ತ್ರಾಣ ಹೇತೋಹೋ, ರಕ್ಷಣೆ ಮಾಡೋಕ್ಕೆ ಕಾರಣದಿಂದ ರಕ್ಷಕತ್ವ. ಯೋಗ ನಿದ್ರಾ ಲೋಕರಕ್ಷಣೆ, ಸಂಚಾರ ಆಶ್ರಿತ ಸಂರಕ್ಷಣೆ. ಯೋಗ ನಿದ್ರಾನು ರಕ್ಷಣೆಗೇನೆ. ಚಿಂತನೆ ಮಾಡ್ತಾ ಇರ್ತಾನೆ, ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡಬೇಕು, ನಾನು ಏನು ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಯಾವ ಲೋಕದಲ್ಲಿ ಏನೇನಾಗ್ತಾ ಇದೆಯಲ್ಲ, ಒಂದು ಲೋಕನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಎಲ್ಲವನ್ನೂ ನೋಡ್ಕೋಬೇಕಲ್ಲ, ಒಂದಲ್ವಲ್ಲ. ನಾವು ಒಂದು ನಮ್ಮನೆ ನೋಡ್ಕೊಳ್ಳೋಕ್ಕೆ ದೊಡ್ಡ ಭಾರ. ಪರಮಾತ್ಮನಿಗೆ ಎಷ್ಟು ಭಾರ ಚಿಂತನೆ ಮಾಡಬೇಕಲ್ಲ, ಅವನಿಗೆಲ್ಲಿ ನಿದ್ರೆ. ಆದರೂ ಅದನ್ನು ಏನಂತ ಕರೀತಾರೆ? ಲೋಕರಕ್ಷಣೆಯನ್ನು ಯೋಗ ನಿದ್ರಾ ಸಂತ್ಯಜನ್ ಬರ್ತಾನೆ ಸಂಚಾರದ. ಅಡಿಯನ್ನು ಇಡಬೇಕಾದ್ರೆ ತಂಪದಂ, ತನ್ನ ಅಡಿಯನ್ನು ಜಲದಿ ದುಹಿತು ಅಂಕಾತ್. ಜಲದಿ ಅಂದ್ರೇನು? ಜಲದಿ ದುಹಿತು, ಜಲದಿಯ ಮಗಳು. ಜಲದಿ ಅಂದರೆ ಸಾಗರ, ಸಾಗರನ ಮಗಳು ಲಕ್ಷ್ಮೀದೇವಿ, ಮಹಾಲಕ್ಷ್ಮಿಯ ಅಂಕಾತ್. ಅಂಕ ಅಂದರೆ ಮಡಿಯಿಂದ ಮಂದಂ ತ್ವಯಿ ಖಲು ನಿದದಾತಿ. ಮಂದದಿಂದ ಅಲ್ಲಿಂದ ಮೆಲ್ಲಗೆ ಅದನ್ನು ಪಾದವನ್ನು ತೆಕ್ಕೊಂಡು ನಿನ್ನ ಮೇಲೆ ಇಡ್ತೆ. ಸಂಚಾರ ಮಾಡಬೇಕು ಅಲ್ವ, ನಡಿಬೇಕಾದರೂ ಮಂದ, ಅಲ್ಲಿಂದ ಬರಬೇಕಾದ್ರೆ ಯೋಗ ನಿದ್ರೆಯಿಂದ ಎದ್ದು ನಿನ್ನಲ್ಲಿ ಇಡಬೇಕಾದ್ರೆ ಮಂದಂ ಮೆಲ್ಲಗೆ. ಅವಳು ಇಟ್ಕೊಂಡ್ಬಿಟ್ಟಿದ್ದಾಳೋ ಇಲ್ವೋ ಪಾದವನ್ನು. ಮಹಾಲಕ್ಷ್ಮಿ ಪಾದ ಸೇವನೆ ಮಾಡ್ತಾ ಇರ್ತಾಳೆ ಅವನು ಮಲಗಿದ್ದಾಗ. ಆ ಪಾದವನ್ನು ಅವಳಿಂದ ಎತ್ಕೋಬೇಕಲ್ಲ, ಅಂಕದಲ್ಲಿ ಇಟ್ಕೊಂಡು. ನಾವು ನೋಡ್ತೀವಲ್ಲ, ಈಗ ಮಲ್ಕೊಂಡಾಗ ಇಬ್ಬರು ಕೂತಿರ್ತಾರೆ, ಶ್ರೀದೇವಿ ಭೂದೇವಿ.
ಇಲ್ಲಿಟ್ಕೊಂಡು ಕೈಯಿನಿಂದ ಹೀಗೆ ಒತ್ತುತ್ತಾ ಇರ್ತಾನೆ, ಸೇವೆ ಮಾಡಿ. ಅಲ್ಲಿಂದ ತೆಗೆದು ಈಗ ಪಾದುಕೆಯಲ್ಲಿ ಇಡಬೇಕು. ಮೆತ್ತಗೆ ತೆಗಿತಾರೆ, ಮಂದ ಇಲ್ಲಿ ಬಿಡೋಕ್ಕೆ ಇಷ್ಟ ಇಲ್ಲ, ಅದರಲ್ಲಿ ಹೋಗಬೇಕು, ರಕ್ಷಣೆ ಮಾಡಬೇಕು. ಇಲ್ಲೂ ಲೋಕ ರಕ್ಷಣೆ, ಅಲ್ಲೂ ಲೋಕರಕ್ಷಣೆ. ಸೊ ಈಗ ಶ್ರೀದೇವಿಯ ಹಸ್ತ ಇತ್ತು, ಈಗ ಪಾದುಕಾದೇವಿಯ ಶಿರಸ್ಸು. ಪಾದುಕಾದೇವಿಯ ಶಿರಸ್ಸು ಮೇಲೆ ತಾನೇ ಇವಾಗ ಇಟ್ಕೊಳ್ಳೋದು. ಪಾದುಕಾದೇವಿ ಈಗ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಬಂದ ಮೆಲ್ಲಗೆ ಲೋಕರಕ್ಷಣೆ ಹೇತು ಕರ್ಕೊಂಡು ಬರ್ತಾಳೆ. ಸೊ ಲೋಕದವರ ರಕ್ಷಣೆ ಅಂತ ಶರದು ಭಗವಾನ್. ಯಾವುದು ಕಾಲ, ಯಾವುದು ಶರತ್ಕಾಲದ ಆರಂಭದಲ್ಲಿ ಅಂತ ಹೇಳಿ. ಇದು ಶರತ್ಕಾಲ ಆರಂಭ. ಉತ್ಥಾನ ದ್ವಾದಶಿ, ಉತ್ಥಾನ ಮಾಡ್ತಾನಲ್ಲ ಪರಮ, ಶಯನ ಮಾಡಿದ್ದ ಉತ್ಥಾನ ಅಂತ ಯಾತಕ್ಕಿದೆ ಕಾರಣ. ಶರತ್ಕಾಲ ಶಯನ, ಉತ್ಥಾನ ಯಾತಕ್ಕೆ ಹೋದರೆ ಉತ್ಥಾನ, ಅದಕ್ಕೆ ಶರದು ಭಗಮ ಕಾಲೆ. ಅದನ್ನು ಅನ್ವಯಿಸ್ಕೊಳ್ಳಿ. ಸುಮ್ಮನೆ ಯಾವ ಪದವನ್ನು ನಮ್ಮ ಆಚಾರ್ಯರು ಉಪಯೋಗ ಮಾಡಿಲ್ಲ, ಎಲ್ಲೋ ಒಂದು ಕಡೆ ಅದರ ಸಿಗ್ನಿಫಿಕೆನ್ಸ್ ಇದೆ. ಹಾಗಾದರೆ ಉತ್ಸವ ಇಲ್ವೇ ಇಲ್ವಾ? ಮಳೆಗಾಲದಲ್ಲಿ ಉತ್ಸವ ಇಲ್ವೇ ಇಲ್ವಾ? ಸನ್ಯಾಸಿಗಳೇನೋ ಎಲ್ಲೂ ಹೋಗಲ್ಲ, ಒಂದೇ ಕಡೆ ಇರ್ತಾರೆ, ಚಾತುರ್ಮಾಸ. ಆದರೆ ಇವನು ಪರಮಾತ್ಮನಿಗೆ ಯಾವ ಚಾತುರ್ಮಾಸ? ಕರ್ಕೊಂಡು ಬರಲೇಬೇಕಲ್ಲ. ಆದರೆ ಇಲ್ಲಿ ಶರದು ಭಗಮ ಕಾಲೆ ಸ್ಪೆಷಲ್ ಉತ್ಸವ ಅಂತಾರೆ. ಇದೆ ಉತ್ಸವಗಳು. ಶರದೃತುವು ಬರುವ ಸಮಯದಲ್ಲಿ ಯೋಗ ನಿದ್ರಾಂ ತ್ಯಜನ್ ಪದವನ್ನು ಮಂದಂ ಮಹಾಲಕ್ಷ್ಮಿಯ ಇದು ನೋಡಿ, ಜಲದಿ ದುಹಿತುಹು ಅಂತ ಹಾಕೋದು. ನಮಗೆ ಎಷ್ಟು ಕಷ್ಟ ನಾವು ವರ್ತನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅನ್ಲೆಸ್ ಯು ಗೋ ಇಂಟು ಇಟ್ ಅಲ್ವಾ. ಜಲದಿ ದುಹಿತರು ಅಂದರೆ ಮಗಳು, ಜಲದಿ ಅಂದರೆ ಸಮುದ್ರದ ಮಗಳಾದ ಮಹಾಲಕ್ಷ್ಮಿಯ ಮಡಿಯಿಂದ ಮೆತ್ತಗೆ ತನ್ನ ಪಾದವನ್ನು ತೆಗೆದು ಪಾದುಕೆ ಮೇಲೆ ಇಟ್ಟು ಅವನು ಸಂಚಾರ ಮಾಡ್ತಾನೆ. ಯಾಕೆ? ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ. ಲೋಕದ ಜನರ ಶರತ್ಕಾಲದಲ್ಲಿ ತುಂಬ ಕಷ್ಟ ಆಗಿರುತ್ತಲ್ವ, ಏನೂ ಇರೋದಿಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಆದ್ದರಿಂದ ಅವರ ಕಷ್ಟಗಳೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮನನ್ನು ಉತ್ಸವದಲ್ಲಿ ನೀನು ಕರ್ಕೊಂಡು ಬರ್ತೀಯಾ ಅಂತ ಹೇಳಿ. ಸಂಸಾರದಲ್ಲಿ ಜಿಗುಪ್ಸೆ ಉಂಟಾಗ್ಬಿಡುತ್ತೆ ಕೆಲವು ಸತಿ. ತುಂಬ ನೋವು ಬಂದುಬಿಟ್ಟು ತುಂಬ ಕಷ್ಟ ಉಂಟಾದರೆ, ತುಂಬ ಜಿಗುಪ್ಸೆ ಉಂಟಾದಾಗ ಏನಾಗುತ್ತೆ, ಹೊಟ್ಟೋಗ್ಬಿಡೋಣ ಇಲ್ಲಿಂದ ಅಂತ ಅನಿಸ್ಬಿಡುತ್ತೆ. ಸೀತಾದೇವಿಗೆ ಅನ್ನಿಸ್ಲಿಲ್ಲ. ನೆನ್ನೆ ಯಾವುದೋ ಒಂದು ಇದರಲ್ಲಿ ಕೇಳಿದೆ ನಾನು, ಸೀತಾದೇವಿ ಯಾತಕ್ಕೆ ಆ ಥರ ಮಾಡಿದ್ಲು, ಅದಕ್ಕೆ ಖಂಡಿಸ್ತಾನಂತೆ ರಾಮ, ನೀನು ಯಾಕೆ ಆ ಥರ ಮಾಡಿದೆ ಅಂತ. ಅದು ಎಲ್ಲಿದೆ ಅಂತ ನೋಡಬೇಕಿವಾಗ, ಯಾರಿಗಾದರೂ ಗೊತ್ತಿದೆಯಾ? ಅದು ಪೂರ್ತಿ ಹೇಳಲಿಲ್ಲ ಆ ವಿಷಯ. ನನಗದೇ ತಾನೇ ಪ್ರಶ್ನೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ಮಹಾಲಕ್ಷ್ಮಿ ತಾಯಿಯಾರು ಸೀತಾದೇವಿ ಆದಾಗ ಯಾತಕ್ಕೆ ಆ ಒಂದು ನಿಶ್ಚಯ ಮಾಡಿಕೊಂಡ್ಲು? ಅದು ಬಲಹೀನತೆ ಅಲ್ವಾ, ಮನೋಬಲ ಇಲ್ಲದೇ ಇರುವಂಥ ಸ್ಥಿತಿ ಆಗೋಯ್ತಲ್ವ, ಸಾಮಾನ್ಯ ಜನರಂತೆ ಆಗೋಯ್ತು. ರಾಮನೇನೋ ನಾನು ಸಾಮಾನ್ಯ ಅಂತ ಹೇಳ್ಕೊಂಡು ಬಂದ, ಅದೇ ಪಿರಾಟಿ ಹಾಗಿಲ್ವಲ್ಲ. ಪಿರಾಟಿಗೂ ಎಷ್ಟು ಜಿಗುಪ್ಸೆ ಉಂಟಾಗಿರಬೇಕು ಆ ರಾಕ್ಷಸಿಯರು ರಾವಣರ. ಇದು ಅವಳು ಆ ಸ್ಥಿತಿಗೆ ಹೋಗಬೇಕು ಅಂತಂದರೆ ಅದು ಅವಾಯ್ಡ್ ಮಾಡ್ಬೋದಾಗಿತ್ತಲ್ಲ ವಾಲ್ಮೀಕಿಗಳು ಅಂತ ಅನ್ಸತ್ತೆ. ಆ ಒಂದು ಅದು ಮಾಡಿಸ್ಬಾರ್ದಾಗಿತ್ತು ಪಿರಾಟಿ ಅಂತ. ಯಾವಾಗಲೂ ಅದು ಎಲ್ಲಿ ಬಂದಾಗಲೂ ನನಗೆ ಇದನ್ನ ನೀವು 2018 ಕೇಳಿದ್ರಿ ಮಮ್ಮಿ. ಟೆಂಪಲ್ ಜ್ಞಾಪಕ ಇದೆಯಲ್ಲ, ಅದು ಇನ್ನೂ ಅದಕ್ಕೆ ಅದು ಕೇಳಿದಷ್ಟು ದಿನದಿಂದ ನನಗೂ ಅದು ಐ ಆಮ್ ನಾಟ್ ಏಬಲ್ ಟು ಸಮಾಧಾನ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ. ಪಿರಾಟಿ ಅದು. ಈಗ ಆಂಡಾಳ್ ಎಷ್ಟು ಚೆನ್ನಾಗಿ ನಮಗೆ ಮಾಡೆಲ್ ಆಗಿ ಹೆಂಗೆ ತೋರಿಸಿದ್ದಾರೆ ನೋಡಿ, ಇಲ್ವಾ? ಭೂದೇವಿ ಎಲ್ಲನೂ ಎಲ್ಲ ಕಡೆ. ಆದರೆ ಸೀತಾ ಪಿರಾಟಿ, ರುಕ್ಮಿಣಿನೂ ಬಿಡಲಿಲ್ಲ. ರುಕ್ಮಿಣಿ ಮಾಲೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ, ಮುಹೂರ್ತ ಹತ್ತಿರ ಬರ್ತಾ ಇದೆ ಶಿಶುಪಾಲನಿಗೆ ಹಾಕೋಕ್ಕೆ. ಆಗಲೂ ಅವಳು ಏನೋ ಆ ಥರ ಚಿಂತನೆ ಮಾಡಲಿಲ್ವಲ್ಲ. ಸೀತಾ ಪಿರಾಟಿಗೆ ಯಾಕೆ ಆ ಥರ ಬೇರೆ ಏನಾದರೂ ಮಾಡಿಸ್ಬೋದಾಗಿತ್ತಲ್ಲ ಅವಳು. ಆ ಒಂದು ಅಂದರೆ ನಾವು ಆ ಸ್ಟೇಜ್ ಹೋಗಿ ಆ ಥರ ಮಾಡ್ಕೊಳ್ಳೋದು ಸಾಮಾನ್ಯ ಆಗೋಯ್ತಲ್ವಾ. ಅವಳೇ ಆ ಥರ ಹೊರಟ್ಲು ಅಂದ್ರೇನು, ಅಕಸ್ಮಾತ್ ರಾಮ ಶಬ್ದ ಕೇಳಿದ್ರಿಂದ ನಿಲ್ಲಿಸಿದ್ಲೇ ವಿನಃ, ಇಲ್ಲಾಂದರೆ ಮಾಡ್ಕೊಂಡ್ಬಿಟ್ಟಿರ್ತಾ ಇದ್ಲು ಏನೋ, ಇಲ್ವಾ? ನೋಡಿ ಆ ಸಿಚುವೇಶನ್ ನೋಡಿ.
ಮೇ ಬಿ ಟು ಶೋ ದಟ್ ಯಾವ ಸ್ಟೇಜಲ್ಲೂ ಹಂಗೆ ಹೋಗ್ಬೇಕಾಗಿಲ್ಲ, ಹಿ ಈಸ್ ಆಲ್ವೇಸ್ ದೇರ್ ವಿತ್ ಅಸ್ ಅಂತ ತೋರಿಸ್ಲಿಕ್ಕೆ ಅದು ಆಮೇಲೆ ಅದು, ಬಟ್ ಆ ಡಿಸಿಷನ್ನೇ ತಪ್ಪಲ್ವಾ ಅಂತ, ಡಿಸಿಷನ್ನೇ ಶಾಸ್ತ್ರ ವಿರೋಧ ಅಲ್ವಾ ಅಂತ. ನಮ್ಮ ಶರೀರವನ್ನು ನಾವು ಏನು ಮಾಡ್ಕೊಳ್ಳೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ಬಿಡ. ಏನಿಲ್ಲ ನೋಡೋಣ, ಇಲ್ಲಿ ಪುರುಷಸಿ ಪದ ಅಲ್ಲಿ ಹೊಟ್ಟೋಯ್ತದೆ ಏನೋ ಮನಸ್ಸು. ಅಂದರೆ ಆಶ್ರಿತರನ್ನು ತಿದ್ದಿ ಅವರಿಗೆ ಬೋಧನೆ ಮಾಡಿ ಆಚಾರ್ಯರು ಯಾವ ರೀತಿ ಮಾಡ್ತಾರೆ, ನಮ್ಮನ್ನು ತಿರುತ್ತಿ ಪಣಿಕೊಳ್ಳುವ. ನೆಕ್ಸ್ಟು ಸ್ಪೃಶಸಿ ಪದ ಸರೋಜಂ ಪಾದುಕೆ ನಿರ್ವಿಘಾತಂ ಪ್ರವಿಶಸಿ ಚ ಸಮಸ್ತಾಂ ದೇವಿ ಶುದ್ಧ ಅಂತಕಕ್ಷಾಂ ಅಪರಮಪಿ ಮುರಾರೇಯೇ ಪೂರ್ವಮಾಭೀರಕನ್ಯಾ ಸ್ವಭೀಸರಣ ವಿಧೀನಾಂ ಅಗ್ರಿಮಾ ಸಾಕ್ಷಿಣಿ ತ್ವಂ. ಇವಾಗ ಪಾದುಕಾದೇವಿಗೆ ಎಲ್ಲ ಕಾಲದಲ್ಲೂ ಪರಮಾತ್ಮನ ಪಾದವನ್ನು ಮುಟ್ಟಕ್ಕೆ ಅಧಿಕಾರ ಉಂಟು, ಯಾವ ನಿರ್ಬಂಧನೇ ಇಲ್ಲ. ಅದು ಕೊಟ್ಟುಬಿಟ್ಟಿದ್ದಾನೆ, ಯಾವ ಸಮಯದಲ್ಲಿ ಬೇಕಾದರೂ ಎಲ್ಲ ಕಡೆಯಲ್ಲೂ ಹೋಗ್ತಾಳಂತೆ, ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು ಅವಳು. ಈಗ ಕೃಷ್ಣನ್ ಬಂತು, ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಉಷಾ ನೋಟ್ ಮಾಡ್ಕೊಳ್ಳಿ, ನಂದಗೋಕುಲದ ಗೋಪಿಯರ ಜೊತೆಯಲ್ಲಿ ಎಷ್ಟು ಓಡಾಡಿದ. ಅಲ್ಲೆಲ್ಲ ನೋಡಿದವರಿಗೆ ಪಾದುಕಾದೇವಿ ಕಾಣಿಸದ್ಲೇ ಎಲ್ಲಾದರೂ. ಪರಮಾತ್ಮನ ತಿರುವಡಿ ಮಾತ್ರ ಕಾಣಿಸ್ತು. ಆ ತಿರುವಡಿ ಯಾವಾಗ ಇಟ್ಕೋತೀವಿ, ತಲೆ ಮೇಲೆ ಯಾವಾಗ ಇಟ್ಕೋತೀವಿ ಛತ್ರದಲ್ಲಿ ಅಂತ ಗೋಪಿಗೆಯರೆಲ್ಲ ಹತ್ರು, ಎಲ್ಲರೂ ಆಸೆ ಪಟ್ಟರು ಆ ಥರ. ಆದರೆ ಎಲ್ಲವನ್ನು ಪರಮಾತ್ಮನ ಕೃಷ್ಣನ ಸಂಚಾರದಲ್ಲಿ ಎಲ್ಲೆಲ್ಲಿ ಹೋದ, ಏನೇನು ಮಾಡ್ದ, ಯಾವಾಗ ಏನು ಮಾಡ್ದ, ಎಲ್ಲವನ್ನು ನಡೆದವಳು ಒಬ್ಬಳು ಪಾದುಕಾದೇವಿ. ಕೃಷ್ಣಾವತಾರಕ್ಕೆ ಸಾಕ್ಷಿ ಯಾರು? ಪಾದುಕಾದೇವಿ ಅಂತಾರೆ. ಸ್ವಾಮಿ ದೇಶಿಕರು ಇದರಲ್ಲಿ ಗೋಪಾಲ ವಿಂಶತಿನಲ್ಲಿ ಏನು ಹೇಳ್ತಾರೆ, ಸಾಕ್ಷಿಕ ಏನು, ಎಲ್ಲ ಬಾಲಲೀಲೆಗಳಿಗೂ ಯೌವನಂ ಯುವಾನಂ ಸಾಕ್ಷಿಕ ಯಮುನಾ ಅಂತ ಅಂದ್ಬಿಟ್ರು. ಅದರಲ್ಲೂ ರಾಸಕ್ರೀಡೆಗೆ ಸಾಕ್ಷಿ ಯಮುನಾದೇವಿ ಒಬ್ಬಳೇ. ಅದು ಅರ್ಥ ಆಯ್ತಲ್ಲ ಯಾತಕ್ಕೆ ಅಂತಂದರೆ, ಈಗ ಗೋಪಿಯರಿಗೆಲ್ಲ ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಕೃಷ್ಣನಾಗಿ ಎಲ್ಲ ನೃತ್ಯ ಮಾಡ್ತಾಯಿದ್ದಾರೆ, ರಾಸ ಮಾಡ್ತಾಯಿದ್ದಾಗ ಒಬ್ಬೊಬ್ಬಳು ಗೋಪಿಗೂ ಏನಾಯಿತು, ನನಗೆ ಮಾತ್ರ ಕೃಷ್ಣ, ಯಾಕೆಂದರೆ ಪಕ್ಕದಲ್ಲಿ ನೋಡಿದ್ಲು ಬರೀ ಗೋಪಿ ಕಾಣಿಸ್ತಾ ಇದ್ದಾಳೆ, ಕೃಷ್ಣ ಕಾಣಿಸ್ತಾ ಇಲ್ಲ, ಅದರಿಂದ ನನಗೆ ಮಾತ್ರ ಗೋಪಿ ಅನ್ಕೊಂಡು. ಸೊ ಈ ಅಹಂಕಾರ ಎಲ್ರಿಗೂ ಬಂತು, ಆ ಅನುಭವನ ಕೊಟ್ಟ, ಎಲ್ರಿಗೂ ಕೊಟ್ಟ, ಎಲ್ರಿಗೂ ಒಂದೊಂದು ಕೃಷ್ಣ ಕಾಣ್ತಾ ಇದ್ದಾರೆ. ಅಷ್ಟು ಕೃಷ್ಣ ಕಾಣಿಸ್ಲಿಲ್ಲ, 5 ಲಕ್ಷ. ಆದರೆ 5 ಲಕ್ಷ ಕೃಷ್ಣನನ್ನು ನೋಡಿದ್ದು ಯಮುನಾ ಮಾತ್ರ. ಯಮುನಾ ಸಾಕ್ಷಿಕ ಯೌವನ ಯುವಾನ. ಆ ಯೌವನ ಕಾಲದಲ್ಲಿ ಯುವತಿಯರ ಜೊತೆಯಲ್ಲಿ ಮಾಡಿದ್ದಂಥ ರಾಸಕ್ರೀಡೆಯ ಇದನ್ನು ನೋಡಿದವಳು ಯಮುನಾ, ಅವಳೇ ಸಾಕ್ಷಿ. ಇಲ್ಲಿ ಕೃಷ್ಣಾವತಾರಕ್ಕೆ ಸಾಕ್ಷಿ ಪಾದುಕಾದೇವಿ ಒಬ್ಬಳೇ. ಎಲ್ಲರೂ ಒಂದೊಂದು ಕಡೆ ಒಂದೊಂದು ಗೋಪಿ ಮಾತ್ರ ನೋಡಿರ್ತಾರೆ, ಅವ್ರ ಮನೆಯಲ್ಲಾಗೋದೋ ಪಕ್ಕದ ಮನೆಯಲ್ಲಾಗೋದೋ ಏನೋ ನೋಡಿರ್ತಾರೆ. ಆದರೆ ಎಲ್ಲರ ಮನೆಯಲ್ಲೂ ಕೃಷ್ಣ ಎಲ್ಲೆಲ್ಲಿ ಹೋದ, ಏನೇನು ಮಾಡ್ದ, ಎಲ್ಲ ಕಡೆಯಲ್ಲೂ ಇದ್ಲೋ ಇಲ್ವೋ, ಬಿಟ್ಟೇ ಇಲ್ವಲ್ಲ ಪಾದುಕಾದೇವಿ. ಅದೇ ಹೇಳ್ತಾರೆ ಎಲ್ಲನೂ ಹಾಂ, ಎಲ್ಲ ಕಡೆಯಲ್ಲೂ ಅಂದರೆ ಎಲ್ಲನೂ ಇನ್ಕ್ಲೂಡಿಂಗ್ ಯಮುನಾನೇ ನೋಡಿದಾಳೆ ಫಸ್ಟು ಪಾದುಕೆಯನ್ನು, ಅವಳೇ ತಾನೇ ಫಸ್ಟು. ಈಗ ಕೃಷ್ಣ ಬಂದ ತಕ್ಷಣ ಬುಟ್ಟಿನಲ್ಲಿ ಕರ್ಕೊಂಡು ಬರಬೇಕಾದ್ರೆ ಯಮುನಾ ಜಾಗ ಕೊಟ್ಟು ಮಧ್ಯೆ ಹೋದಾಗ ಎದ್ದು ಬಿಟ್ಲು. ಹೀಗೆ ಎದ್ದಾಗ ಏನಾಯಿತು, ಫಸ್ಟು ಸ್ಪರ್ಶ ಮಾಡಿ ಮುಟ್ಟಿ ನೋಡಿದವಳು ಯಾರು? ಪರಮಾತ್ಮನ ಪಾದಗಳನ್ನು, ಪಾದುಕೆಯನ್ನು ನೋಡಿದ್ದೆ ಇವಳು ಫಸ್ಟ್. ಪಾದುಕೆ ಕೃಷ್ಣಾವತಾರವನ್ನೆಲ್ಲ ನೋಡಿದ್ಲು, ಆದರೆ ಯಮುನಾ ಎಲ್ಲದಕ್ಕೂ ಸಾಕ್ಷಿಯಾಗಿ ಪಾದುಕೆ ನೋಡಿದವಳು ಅಂತ. ಯಮುನೆಯ ಪೆರಿಯ ತೂಯ ಪೆರುನೀರ್ ಯಮುನೈ ತುರೈವನೈ ಅಂತ ಅಲ್ಲಿ ವ್ಯಾಖ್ಯಾನ. ಅದರಿಂದ ಇಲ್ಲಿ ಸ್ಪೃಶಸಿ ಪದಸರೋಜಂ ಪಾದುಕೆ ನಿರ್ವಿಘಾತಂ, ನಿನಗೆ ಯಾವ ಆಘಾತವೂ ಇಲ್ಲದೆ ಯಾವಾಗಲೂ ನೀನು ಮುಟ್ಟಬೋದು ಪರಮಾತ್ಮನ ಪಾದಗಳನ್ನು. ಪ್ರವಿಶಸಿ ಸಮಸ್ತಾಂ ದೇವಿ ಶುದ್ಧಾಂತ ಕಕ್ಷ ಅಂದರೆ ಶುದ್ಧವಾದ ಅಂತಃಪುರದ ಸ್ತ್ರೀಗಳು ಇರುವಂಥ ಜಾಗದಲ್ಲೂ ನೀನು ಹೋಗ್ತೀಯ, ಸಂಚಾರ ಮಾಡ್ತೀಯ. ಪ್ರವೇಶವನ್ನು ನೀನು ಪ್ರವೇಶ ಮಾಡ್ತೀಯ, ಎಲ್ಲಿ ಬೇಕಾದರೂ ಪ್ರವೇಶ ಮಾಡಿ. ಅಪರಂ ಅಪಿ ಇನ್ನೊಂದೇನೆಂದರೆ ಪೂರ್ವಂ ಕೃಷ್ಣಾವತಾರದಲ್ಲಿ ಅಂತ. ಇಲ್ಲಿ ಪೂರ್ವಂ ಅಂದರೆ ಕೃಷ್ಣಾವತಾರ ಅಂತ ವ್ಯಾಖ್ಯಾನ.
ಪೂರ್ವಂ ಅಭೀರ ಕನ್ಯಾಸು, ಗೊಲ್ಲ ಕನ್ನಿಕೆಯರು, ಗೋಪಿಯರು, ಅವರಲ್ಲಿ ಅಭಿಸರಣ ವಿಧೀನ, ಕಳ್ಳತನದಲ್ಲಿ ವಿಹಾರ ಮಾಡೋದಕ್ಕೆ, ಕಳ್ಳತನದಲ್ಲಿ ಹೋಗ್ತಾ ಇದ್ನೋ ಇಲ್ವೋ, ಅಲ್ಬಾ ಇಲ್ಬಾ ಅಂತೆಲ್ಲ ಹೇಳೋದು, ಹೋಗೋದು ಎಲ್ಲ ಮಾಡಿದ್ದಾನೆ. ಅಗ್ರಿಮ ಸಾಕ್ಷಿಣಿ, ನೀನೇ ಫಸ್ಟ್ ಸಾಕ್ಷಿ ಅದಕ್ಕೆ. ಅವನ ಕಳ್ಳತನಕ್ಕಾಗಲಿ, ಈ ಥರ ವಿಹಾರ ಮಾಡೋಕ್ಕಾಗೋದಾಗಲಿ, ಎಲ್ಲ ಮಾಡೋದಕ್ಕಾಗಲಿ ಯಾರು ಸಾಕ್ಷಿ ಅಂದರು? ಪ್ರಥಮ ಸಾಕ್ಷಿ ಪಾದುಕಾದೇವಿ ಅಂತ ಇದು. ಅಭಿಸರಣ ವಿಧಿನ ಅಗ್ರಿಮ ಸಾಕ್ಷಿಣಿತ್ವ ಅರ್ಥ ಆಯ್ತು. ಸೊ ಅಗ್ರಿಮ ಸಾಕ್ಷಿ ಯಾರು? ಯಮುನೆ ಅಲ್ಲ, ಪಾದುಕಾದೇವಿ ಕೃಷ್ಣಾವತಾರಕ್ಕೆ. ಪ್ರತಿಭವನಮನನ್ಯೇ ಪಾದುಕೆ ತತ್ಪ್ರಭಾವಾತ್ ವಿವಿಧ ವಪುಷಿ ದೇವೇ ವಿಭ್ರಮದ್ಯೂತ ಕಾಲೇ ಅಭಿಲಷಿತ ಪಥಪತ್ನಿ ಗೇಹ ಯಾತ್ರಾ ವಿಘಾತಂ ಗ್ಲಹಯತಿ ರಹಸಿ ತ್ವಾಂ ಷೋಡಶಸ್ತ್ರೀ ಸಹಸ್ರಂ. ಇದು ಕೃಷ್ಣಾವತಾರ. ಷೋಡಶಸ್ತ್ರೀ ಸಹಸ್ರಂ, 16,000 ಗೇಹ ಅವರ ಮನೆಗಳು, ಪತ್ನಿಗಳ ಮನೆಗಳು, 16,008 ಮನೆಗಳು, 303. ಪ್ರತಿಭವನಮನನ್ಯೇ, ಪ್ರತಿಭವನಂ, ಒಂದೊಂದು ಭವನವನ್ನು, ಎಷ್ಟೊಂದು ಭವನ ಕಟ್ಟಿಸಿಕೊಟ್ಟಿದ್ದ ದ್ವಾರಕೆಯಲ್ಲಿ ಕೃಷ್ಣ. ನರಕಾಸುರ ತಂದಿಟ್ಟಂಥ 16,000 ಕನ್ನಿಕೆಯರು ಎಲ್ಲ ಯಾರವರೆಲ್ಲ? ಅವರೆಲ್ಲರೂ ರಾಜಕುಮಾರಿಗಳು. ಅವರೆಲ್ಲರನ್ನು ತನ್ನ ಪತ್ನಿಯನ್ನಾಗಿ ಮಾಡ್ಕೊಂಡು ಬಿಟ್ಟ. ಅದೇ ಮಾಡ್ಕೊಂಡು ಅವ್ರು ಹೇಳಿದ್ರು, ನಾವು ನಮ್ಮನ್ನು ಯಾರೂ ಒಳಗಡೆ ಸೇರಿಸೋದಿಲ್ಲಪ್ಪ. ಷೋಡಶಸ್ತ್ರೀ, ಅದೇ ಅದಕ್ಕೆ ಕ್ಲೂ. ನಿನ್ನನ್ನು ಅನುಭವಿಸ್ತಾ 16,000 ಮನೆಗಳಿಗೂ ಹೋಗ್ತಾ ವಿನೋದವಾಗಿರ್ತಾ ಇದ್ದ ಪರಮಾತ್ಮ ಕೃಷ್ಣ. ಒಬ್ಬೊಬ್ಬರು ನನ್ನ ಮನೆಯಲ್ಲೇ ಇದ್ದಾನೆ, ನನ್ನ ಮನೆಯಲ್ಲೇ ನನಗೆ ಮಾತ್ರ ಕೃಷ್ಣ, ನನಗೆ ಮಾತ್ರ ಕೃಷ್ಣ ಅನ್ಕೋತಾ ಇದ್ದೆ. ನಾರದರೆ ಏನು ಕೊರತೆ ಗೊತ್ತಾ? ಪಾಪ ಬೇರೆಯವ್ರ ಮನೆಗೆಲ್ಲ ಕೃಷ್ಣ ಹೋಗೋದೇ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಮನೆಯಲ್ಲೇ ಇರ್ತಾನೆ ಅಂತ ನೆನೆಸ್ಕೊಂಡು ಎಷ್ಟು ಆನಂದ ಪಟ್ಕೊಳ್ತಾ ಇದ್ರು. ನನಗೆ ಮಾತ್ರ ಸಿಕ್ಕಿದ, ಆಗಲೂ ಅವರಿಗೆ ನನಗೆ ಮಾತ್ರ ಸಿಕ್ಕಿದ್ದಾನೆ. ಇಲ್ಲಿ 5 ಲಕ್ಷ ಗೋಪಿಯರು ಹಾಗೆ ಅಂದ್ಕೊಂಡ್ರು, ಅಲ್ಲಿ 16,000 ಪತ್ನಿಯರು ಹಾಗೆ ಅಂದ್ಕೊಂಡ್ರ? ಹಾಗೆ ಅಂದ್ಕೊಂಡು ಹೋಗೋದಿಲ್ವಲ್ಲ. ಬೇರೊಬ್ಬರ ಮನೆಗೆ ಇವನು ಹೋಗಬಾರ್ದು ಅಂತಲೂ ಅವ್ರಿಗೆ ಆಸೆ, ಅಯ್ಯೋ ಹೋಗಲಿಲ್ವಲ್ಲ ಅನ್ನೋಂತನೂ ಕೂತ, ಅಯ್ಯೋ ಪಾಪ ಇಲ್ಲೇ ಇದ್ದಾನೆ. ಅದರಿಂದ ಯುಕ್ತಿಯಿಂದ ಅಲ್ಲಿ ಪಣವಾಗಿರಿಸ್ಕೊಳ್ತಾ ಇದ್ರಂತೆ. ಕೃಷ್ಣ ಏನಾದರೂ ಅವ್ರ ಮನೆಗೆ ಹೊಟ್ಟೋಗ್ಬಿಟ್ರೆ ಅವಾಗ ನನಗಿರಲ್ವಲ್ಲ ಅಂತ ಪಾದುಕೆಯನ್ನು ಇಟ್ಕೊಂಡ್ಬಿಡ್ತಾ ಇದ್ರದ್ದು. ಗೊತ್ತಲ್ಲ, ಅವ್ರದ್ರೆಲ್ಲ ನಾರ್ತಲ್ಲಿ ಪಾದುಕೆಯನ್ನು ಇಟ್ಕೊಳ್ಳೋದು ಮದುವೆನಲ್ಲಿ ತುಂಬ ಮುಖ್ಯ. ಇದನ್ನು ಹುಡುಗನ ವರನ ಪಾದುಕೆಯನ್ನು ಮುಚ್ಚಿಟ್ಟು ಬಿಡ್ತಾರೆ. ಎಷ್ಟು ಕೊಡೋದೇ ಇಲ್ಲ, ಎಷ್ಟೆಷ್ಟೋ ದುಡ್ಡು ಕೊಡಬೇಕು ಅವನು, ಕಸ್ಕೊಳ್ತಾರೆ. ಆ ಥರ ಪಾದುಕೆಯನ್ನು ತೆಗೆದಿಟ್ಬಿಟ್ಟು ಪಾದುಕೆ ಕೊಡೋಲ್ಲ, ಹಾಕ್ಕೊಳ್ದೆ ಬರೋಂಗಿಲ್ಲ ಅವನು ಚಾವುಡ. ಅದಕ್ಕೆ ಒಂದು ಅವ್ರಿಗೆ ಉಂಟು ಅದರಲ್ಲಿ ಪದ್ಧತಿ. ಪ್ರತಿಯೊಬ್ಬರೂ ಮಾಡ್ತಾಯಿದ್ರಂತೆ ಹಾಗೆ. ಪಾದುಕೆ ಪಟವಾಗಿ ಇಟ್ಕೋತಾರೆ ಅಂದರೆ ಇಲ್ಲಿ ಅರ್ಥ ಏನು? ಅದನ್ನೇ ಹೇಳ್ತಾರೆ ಇಲ್ಲಿ. ಓಮ ಪಾದುಕೆ ಕೃಷ್ಣಾವತಾರದಲ್ಲಿ ನರಕಾಸುರನ 16,000 ಅದು ಗೊತ್ತಿದೆ. ಎಲ್ಲರನ್ನೂ ಮದುವೆ ಮಾಡ್ಕೊಂಡ್ಬಿಟ್ಟ. ನಿನ್ನನ್ನು ಹಾಕ್ಕೊಂಡೇ ಹೋಗ್ತಾ ಇದ್ದ ಎಲ್ಲರ ಮನೆಗೂ. 16,000 ಮನೆಗಳಿಗೂ ಹೋಗ್ತಾ ಅವ್ರ ಜೊತೆಯಲ್ಲಿ ವಿನೋದವಾಗಿರ್ತಾ ಹಾಸ್ಯ ಮಾಡ್ತಾ ಎಲ್ಲ ಮಾಡ್ತಾಯಿದ್ದ. ಆಗ ಅಯ್ಯೋ ಕೃಷ್ಣ ಹೊಟ್ಟೋಗ್ತಾನಲ್ಲ, ಏನು ಮಾಡೋದು ಅಂತ ಒಂದು ಇದನ್ನು ಇಟ್ಕೊಂಡ್ಬಿಡೋಣ, ಗುರುತಾಗಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಪಾದುಕೆಯನ್ನು ಇಟ್ಕೊಂಡ್ಬಿಡ್ತಾಯಿದ್ರು, ಪಣವಾಗಿ ಇಟ್ಕೊಂಡ್ಬಿಟ್ಟು. ಕೃಷ್ಣ ನೀವು ಹೋಗಿ ಇವಾಗ ಪಾದುಕೆಯನ್ನು ಬಿಟ್ಬಿಟ್ಟು ಹೊಟ್ಟೋಗು ಅಂತ ನೆನೆಸ್ಕೊಂಡು ಅವನ ಜೊತೆಯಲ್ಲಿ ವಿನೋದವಾಗಿ ಆಡ್ತಾ ಇದ್ರಂತೆ. ಪಗಡೆಕಾಯಿ ಆಟ ಆಡೋದು, ಈ ಆಟ ಆಡೋದು, ವಿನೋದ ಎಲ್ಲ ಮಾಡ್ತಾರೆ. ಆಗ ಬೇರೆಯವ್ರ ಮನೆಗೆ ಇವನು ಹೋಗಬಾರ್ದು ಅಂಥೇಳಿ ಪಾದುಕೆಯನ್ನು ಇಟ್ಕೊಂಡ್ಬಿಡ್ತಾಯಿದ್ರು. ಪಾದುಕೆ ಹಾಕ್ಕೊಳ್ತಾನೆ ಹೋಗಬೇಕು, ಪಾದುಕೆನ ಹಾಕ್ಕೊಳ್ತಾನೆ ಹೋಗಬೇಕು ಅಂತ. ಅದಕ್ಕೆ ಮುಂಚೆನೇ ಏನು ಹೇಳಿದ್ರು? ನಿನ್ನನ್ನು ಬಿಟ್ಟು ನೀನು ಯಾವತ್ತಿಗೂ ಅವನನ್ನು ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅನಪಾಯನಿಯಾಗಿ ಲಕ್ಷ್ಮಿ ಅಂತ. ಇಲ್ಲಿ ಅವ್ರು ಇಟ್ಕೊಂಡ್ರೆ ಇನ್ನೊಂದು ಪಾದುಕೆ ಹೋಗ್ತಾಯಿತ್ತು. ಈಗ ಪರಮಾತ್ಮ 5 ಲಕ್ಷ ಕೃಷ್ಣ ಆದಾಗ 5 ಲಕ್ಷ ಪಾದುಕೆ ಬೇಕೋ ಇಲ್ವೋ? ಅದಕ್ಕಿಲ್ಲಿ ಇನ್ನೊಂದು ಮುಂದಕ್ಕೆ ಕೊಡ್ತಾರೆ, ಇನ್ನೊಂದು ಉದಾಹರಣೆ ಕೊಡ್ತಾರೆ ಮುಂದಕ್ಕೆ. ಒಬ್ಬ ಋಷಿಗಳು ಅವರು 50 ಇದು ಮಾಡಿಕೊಂಡ್ರು, ಸೌಬರಿ ಅವರೇ ಮಾಡ್ಕೊಳಕ್ಕಾಗತ್ತೆ, ಕೃಷ್ಣ ಆಗೋದಿಲ್ವ ಪರಮಾತ್ಮ ಅಂತ. ಅದರಿಂದ ಇದರಲ್ಲಿ ಅದನ್ನು ಹೇಳ್ತಾರೆ. ಹಾಗೆ ಆಚಾರ್ಯರುಗಳಲ್ಲಿ ಭಕ್ತಿಯಿಂದ, ಆಚಾರ್ಯರಲ್ಲಿ ಭಕ್ತಿ ಬೇಕು ನಮಗೆ.
ಆಚಾರ್ಯರು ಆ ಭಕ್ತಿಯನ್ನು ಉಂಟು ಮಾಡ್ತಾರೆ. ನಾವು ಪ್ರೀತಿಯನ್ನು ತೋರಿಸಿದ್ರೆ ಅವರ ಕೃಪಾ ಕಟಾಕ್ಷ ಒಂದೇ ಸಾಕು, ಅವರಲ್ಲಿ ಪ್ರೀತಿ ಉಂಟಾಗುತ್ತೆ. ಆಚಾರ್ಯರನ್ನು ಬಿಡಬಾರ್ದು. ಎಲ್ಲ ಕಾಲದಲ್ಲೂ ನಾವು ಅವರೇ ನಮಗೆ ಗತಿ ಅಂತ ಇಟ್ಕೊಳ್ಬೇಕು. ದೇವರು ಅನೇಕ ರೂಪ, ಪಾದುಕೆಯೋ ಅನೇಕ ರೂಪ ಅಂತೇನೆ ಆಚಾರ್ಯರು ಬೇರೆ ಬೇರೆ ರೂಪದಲ್ಲಿ. ಅದಕ್ಕೋಸ್ಕರ ಬೇರೆ ಬೇರೆ ಆಚಾರ್ಯರುಗಳು ಬೇರೆ ಬೇರೆ 74 ಅಧಿಪತಿ ಯಾಕೆ ಮಾಡಿದ್ರು ರಾಮಾನುಜರು? ಅದಕ್ಕೋಸ್ಕರ ಅವರಿಂದ ಬೆಳೆದು 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 ಶಾಖೆಗಳಾಗಿ ಈಗ ಎಲ್ಲರೂ ಆಚಾರ್ಯರು. ಎಷ್ಟೊಂದು ಜನ ಆಚಾರ್ಯರು ಇರ್ತಾರಲ್ವ, ಎಲ್ಲರೂ ನಾವು ಗೌರವದಿಂದ ನೋಡಬೇಕು. ಆಚಾರ್ಯ ದೇವೋಭವ, ಅವರವರಿಗೆ ಅವರವರ ಸಂಪ್ರದಾಯದ ಆಚಾರ್ಯರು ಬೇರೆ ಬೇರೆ, ಆದ್ದರಿಂದ ಅವರ ವಂಶವೇ ಬೇರೆ, ಗುರು ಪರಂಪರೆಯೇ ಬೇರೆ ಅಲ್ವ. ಆದರೆ ಪರಮಾತ್ಮನಲ್ಲಿ ಮೇಲೆ ಹೋದಾಗ ವಿಶ್ವಕ್ಸೇನರು ಮತ್ತು ತಾಯಾರು ಪಿರಾಟಿ ಪರಮಾತ್ಮ ಅಂತ ಹೋದಾಗ ಎಲ್ಲರೂ ಅಲ್ಲೇ ಬರ್ತಾರೆ. ಯಾವ್ಯಾವ ಆಚಾರ್ಯರ ಕಳಿಸಿ ಯಾರ್ಯಾರನ್ನ ಯಾವ ರೀತಿ ಉದ್ಧಾರ ಮಾಡಿದಾನೋ ಪರಮಾತ್ಮ ಲೋಕದಲ್ಲಿ, ಅವರೆಲ್ಲರೂ ಅಲ್ಲಿಂದ ಅಲ್ಲಿಗೆ ಬಂದಿರ್ತಾರೆ. ಎಲ್ಲರೂ ಉದ್ಧಾರ ಮಾಡೋರೆ, ಉದ್ಧಾರ ಮಾಡೋರು, ಉಪಕಾರ ಮಾಡೋರು, ಸಹಾಯ ಮಾಡೋರು. ಉಪಕಾರ ಅಂದ್ರೆ ಸಹಾಯ ಅಂತ ಇಟ್ಕೊಳ್ಬೇಡಿ, ಸಹಾಯ ಮಾಡೋದು ಬೇರೆ. ಮೊದಲೇ ಒಂದು ಕಟಾಕ್ಷದಿಂದ ಇವನಲ್ಲಿ ಏನೋ ಒಂದು ಚೂರು ಹಾಕ್ತಾರೆ ನೋಡಿ ಆಸೆ, ಅವರು ಉಪಕಾರ, ಆಸೆ ಹುಟ್ಟುವಂತೆ ಮಾಡ್ತಾರೆ ನೋಡಿ ಅವರು ಉಪಕಾರ. ಅದೆಲ್ಲ ಅಲ್ಲಿ ಹೇಳ್ತಾರೆ. ತಟಭುವಿ ಯಮುನಾಯಾಗ ಚನ್ನವೃತ್ತವು ಮುಕುಂದೆ, ಎಲ್ಲ ಕೃಷ್ಣಾವತಾರ. ಮುಕುಂದೆ ಓರಧಿಗಮಹೇತೋ ಮುಖ್ಯತಾಂ ಯೌವತಾನಾಂ ಶಮಯಿತು ಬಲಮಾಸೀತೆ ಶಂಖಚಕ್ರಾದಿ ಚಿಹ್ನ ಪ್ರತಿಪದ ವಿಚಿಕಿತ್ಸಾಂ ಪಾದುಕೆ. ಇಲ್ಲಿ ಹೇಳ್ತಾರೆ, ಯಮುನಾ ನದಿ ತೀರದಲ್ಲಿ ಎಲ್ಲ ಓಡಾಡ್ತಾ ಇದ್ದ ಪರಮಾತ್ಮ. ಅವನನ್ನು ಕಂಡು ಹಿಡಿಬೇಕಾದ್ರೆ ಗೋಪಿಕೆಯರು ಏನು ಮಾಡ್ತಾಯಿದ್ರು, ನೋಡ್ತಾ ಇರ್ತಾಯಿದ್ರು, ಎಲ್ಲಿದೆ ಅವನ ಪಾದದ ಚಿಹ್ನೆ, ಶಂಖಚಕ್ರ ಇರುವಂಥ ಪಾದ ಚಿಹ್ನೆ ಎಲ್ಲಿ ಬಿದ್ದಿದೆ ಅಂತ ಹುಡುಕ್ತಾ ಇದ್ರಂತೆ. ಯಮುನಾ ತೀರದ, ಯಮುನಾ ನದಿ ಮರಳ ಮೇಲೆ ಬಂದು ಕೂತ್ಕೊಂಡು ಬಿಡ್ತಾಯಿದ್ರಲ್ಲ, ಬರ್ತೀನಿ ಅಂತ ಹೇಳಿಬಿಡ್ತಾ ಇದ್ದ, ಬರ್ತಾನೇ ಇರಲಿಲ್ಲ. ಬಂದು ಹೊಟ್ಟೋಗಿದ್ದಾನ ಅಥವಾ ಬಂದಿದ್ದಾನ, ಹೀಗಿದೆಯಾ ಹಾಗಿದೆಯಾ, ಎಲ್ಲಿ ಹೋಗಿದೆ, ಚಿಹ್ನೆ ಎಲ್ಲಿದೆ ಅಂತ ಅವರು ಗುರುತುಗಳಿಂದ ಅವನನ್ನು ಕಂಡಿಡ್ಕೋತಾ ಇದ್ರಂತೆ. ಅದರಿಂದ ನಾವು ಪರಮಾತ್ಮನನ್ನು ತಿಳಿಯೋಕ್ಕಾಗೋದಿಲ್ಲ. ಶಂಖಚಕ್ರೆಯನ್ನು ಧಾರಣೆ ಮಾಡಿಕೊಂಡಿರುವಂತಹ ಆಚಾರ್ಯರೇ ನಮಗೆ ಚಿಹ್ನೆ. ಆಚಾರ್ಯರೇ ಎಲ್ಲಿರ್ತಾರೋ ಅಲ್ಲಿ ಪರಮಾತ್ಮ ಇದ್ದಾನೆ. ಗೋಪಿಯರಿಗೆ ಹೇಗೆ ಆ ಗುರುತುಗಳು ಚಿಹ್ನೆಗಳು ಪರಮಾತ್ಮನನ್ನು ಕಂಡಿಡಿಗೆ ಸಾಕಾಯಿತು, ಹಾಗೆಯೇ ಪರಮಾತ್ಮನ ಚಿಹ್ನೆಯಾದ ಶಂಕರಚಕ್ರ ಧಾರಣೆ ಮಾಡಿಕೊಂಡಿರುವಂಥ ಆಚಾರ್ಯರು ನಮಗೆ ಪರಮಾತ್ಮನನ್ನು ತೋರಿಸಿಕೊಡ್ತಾರೆ. ಅವರನ್ನು ಹಿಡ್ಕೊಂಡ್ರೆ ಸಾಕು, ಅವರಿಂದ ಕಂಡಿಡ್ಕೊಳ್ಬೋದು. ನಮಗಾಗೆ ಗೊತ್ತಾಗೋದು. ಗೋಪಿಯರಿಗೆ ತಮಗಾಗೆ ಗೊತ್ತಾಗಲಿಲ್ಲ, ಪಾದ ಚಿಹ್ನೆಯನ್ನು ಹುಡುಕಿ ಅವನನ್ನು ಕಂಡಿಡ್ತಾಯಿದ್ರು. ಹಾಗೆ ನಾವು ಆಚಾರ್ಯರನ್ನು ಹಿಡ್ಕೊಂಡು ಪರಮಾತ್ಮನನ್ನು ಕಂಡಿಡ್ಕೊಳ್ಬಹುದು ಅಂತ ಇದರಲ್ಲಿ ಹೇಳ್ತಾರೆ. ಪಾದುಕೆ, ಓ ಪಾದುಕೆ, ಯಮುನಾಯಾಗ ತಟಭುವಿ, ಯಮುನೆಯ ನದಿಯ ತೀರದಲ್ಲಿ ಮುಕುಂದೇ ವೃತ್ತವು. ಇಲ್ಲಿ ಮುಕುಂದ ಅಂತ ಹಾಕಿದರೆ ಕೃಷ್ಣನ ಹೆಸರನ್ನು. ಯಮುನಾ ಮುಕುಂದ ಅಂತಂದರೆ ಯಮುನಾ ಕೃಷ್ಣ ತಾನೆ. ಯಮುನಾ ಎಲ್ಲಿ ಬರ್ತಾಳೋ ಅಲ್ಲಿ ಕೃಷ್ಣಾವತಾರವೇ. ಆಗ ಶಂಖಚಕ್ರಾದಿ ಚಿಹ್ನ, ಶಂಖ ಚಕ್ರ ಏನು, ರೇಖಾಮಯಧ್ವಜ ಕಲಶ ಎಲ್ಲ ಇರುತ್ತಲ್ಲ, ಹೇಳಿ ಅದು ಸುಪ್ರಭಾತ. ರೇಖಾಮಯಧ್ವಜ ಕಲಶ, ಅಯ್ಯೋ ಆ ಶ್ಲೋಕದಲ್ಲಿ ಸುಪ್ರಭಾತದಲ್ಲಿ ಬರುತ್ತೆ. ಆ ಚಿಹ್ನೆಗಳೆಲ್ಲ ಇರುವಂಥದ್ದು ಪರಮಾತ್ಮನ ಸ್ವರೂಪ ರೂಪಕ ಚಿಹ್ನೆ. ಸ್ವರೂಪ ರೂಪಕ ಅಂದ್ರೇನು, ಇವನೇ ಪರತತ್ವ ಅಂತ ತೋರಿಸುವಂತಹ ಚಿಹ್ನೆಗಳು. ರಥ ಕಲಶ ಬರ್ತಾನೆ ಅಷ್ಟು. ಆ ಕೃಷ್ಣನನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಆ ಶಂಖಚಕ್ರ ಮೊದಲಾದ ಚಿಹ್ನೆ ಇರುವಂತಹ ಆ ಇದನ್ನು ಗುರುತನ್ನು ನೋಡ್ತಾ ಇದ್ರಂತೆ ಮಾರ್ಗದಲ್ಲಿ. ಆ ಮಾರ್ಗವನ್ನು ಹಿಡ್ಕೊಂಡು ಹೋಗಿ ಕೃಷ್ಣನನ್ನು ಕಂಡಿಡ್ಕೊಳ್ತಾ ಇದ್ರು. ನಾವು ಅದೇ ಥರನೇ ಯೌವತಾನ ಹೆಣ್ಣು ಮಕ್ಕಳ ಪ್ರತಿಪದ ವಿಚಿಕಿತ್ಸಾ ಸಂಶಯವನ್ನು ಶಮಯಿತು ಅಲಮಾಸೀತ್. ಸೊ ಕೃಷ್ಣ ಎಲ್ಲೋಗಿದ್ದಾನೆ, ಇಲ್ಲೇ ಇದ್ದಾನ ಅನ್ನುವ ಸಂಶಯ ಅವರಿಗೆ ಹೋಗ್ತಾ ಇತ್ತು. ಆ ಶಂಖಚಕ್ರ ಚಿಹ್ನೆಯ ಗುರುತನ್ನು ನೋಡಿದ್ರು. ಅದು ಯಾವುದರಿಂದ ಬಂತು? ಪಾದುಕಾದೇವಿ. ಪಾದುಕಾದೇವಿಯಲ್ಲಿ ಎಲ್ಲ ಚಿಹ್ನೆ ಇದೆಯಲ್ಲ ಅಡಿ, ಅದಲ್ಲಿ ಬೀಳ್ತಾ ಇತ್ತು ಅಂತಾರೆ. ಪರಮಾತ್ಮನ ಚಿಹ್ನೆ ಅಲ್ಲ ಪಾದುಕಾದೇವಿ. ನಿನ್ನ ಅಧಿಗಮ ಹೇತೋಹೋ, ಕೃಷ್ಣನನ್ನು ತಿಳ್ಕೊಳ್ಳೋ ಕಾರಣದಲ್ಲಿ ನಿನ್ನ ಗುರುತುಗಳಿಂದ ಕೃಷ್ಣನನ್ನು ಕಂಡಿರ್ತಾರೆ. ನಿನ್ನ ಗುರುತು ಅಂತಾರೆ ಇದರಲ್ಲಿ ಸ್ವಾಮಿ ದೇಶಿಕರು. ಅಂದರೆ ಪಾದುಕಾದೇವಿಯ ಗುರುತೇ ವಿನಃ ಪರಮಾತ್ಮನ ಪಾದ ಅಲ್ಲಿ ಬಿದ್ದಿದೆ, ಮುಂದಕ್ಕೆ ಬರುತ್ತೆ, ಅದನ್ನು ಹೇಳ್ತಾರೆ.
ಅಧಿಗತ ಬಹುಶಾಖಾನ್ ಮಂಜುವಾಚ ಸುಖಾದೀನ್ ಸರಸಿಜ ನಿಲಯಾಯಾಗ ಪ್ರೀತಿಗೆ ಸಂಗ್ರಹೀತು ಪ್ರಕಟಿತ ಗುಣಜಾಲಂ ಪಾದುಕೆ ರಂಗಬಂಧೋ ಉಪನಿಷದಟವೀಷು ಕ್ರೀಡಿತಂ ಸ್ವತ್ತನ. ಉಪನಿಷದಟವೀಷು, ಉಪನಿಷತ್ತರ ಒಂದು ಕಾಡು, ಒಂದು ಆರಣ್ಯಕ ಕೇಳಿದ್ದೀರಾ, ಕಾಂಡ. ಇದನ್ನು ಅದಕ್ಕೆ ಹೋಲಿಸ್ತಾರೆ. ಇದರಲ್ಲಿ ಏನು ಹೇಳ್ತಾರೆ, ಓ ರಂಗನಾಥನ ಪಾದುಕೆಯೇ, ಅಧಿಗತ ಬಹುಶಾಖಾನ್, ಋಗ್ವೇದ ಎಲ್ಲ ವೇದಗಳಿಗೂ ಶಾಖೆಗಳು ಉಂಟು, ಬಹಳ ಶಾಖೆಗಳು. ಮರದ ಅನೇಕ ಕೊಂಬೆಗಳು ಇರುವಂತೆ ವೇದಕ್ಕೂ ಶಾಖೆಗಳು ಉಂಟು. ಮಂಜು ವಾಚಕ, ಮಂಜುಳ, ಮಂಜುಳ ಅಂದರೆ ಕರ್ಣಾಮೃತವಾದಂತಹ ಶಬ್ದ, ನಾದ, ಮಾತುಗಳಿಂದ ಕೂಡಿರುವಂಥ. ಶುಕಾದೀನ್, ಶುಕ ಆದಿ, ಶುಕ ಮಹರ್ಷಿಗಳು ಆದಿ, ಶುಕಾದಿ. ಗಿಣಿ, ಮರದ ಕೊಂಬೆ ಮೇಲೆ ಇರುವಂಥ ಗಿಣಿ. ಸೊ ವೇದಶಾಖೆ ಎನ್ನುವಂತಹ ಕೊಂಬೆ ಮೇಲೆ ಇರುವಂಥ ಗಿಣಿ ಯಾವುದು? ಶುಕುಮುಖಾತ್ ನಿಗಮ ಕಲ್ಪತರೋರ್ಗಲಿತಂ ಶುಕುಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಗುರುಗೋ ರಸಿಕಾ ಭುವಿ ಭಾವುಕಾಗ. ನಿಗಮ ಕಲ್ಪ, ನಿಗಮ ಅಂದರೆ ವೇದ, ವೇದ ಕಲ್ಪವೃಕ್ಷ. ಆ ಕಲ್ಪವೃಕ್ಷದ ಶಾಖೆಯಲ್ಲಿ ಬಿಟ್ಟಿರುವಂಥ ಹಣ್ಣನ್ನು ರುಚಿ ನೋಡಿ 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 ನೋಡಿ, ಅದು ಹಣ್ಣು ಯಾವುದು? ಪರಮಾತ್ಮ ಎನ್ನುವಂಥ ಹಣ್ಣನ್ನು ರುಚಿ ನೋಡಿ ಕಚ್ಚಿ ಕಚ್ಚಿ, ಆ ಶುಕ ಕಚ್ಚಿದ ಇದು ತುಂಬ ರುಚಿತ. ಶುಕಮುಖಾತ್ ಅಮೃತದ್ರವ ಸಂಯುತ, ರಸಮಯವಾದ. ಅದನ್ನೇ ಇಲ್ಲಿ ಹೇಳ್ತಾರೆ. ಶುಕಾದೀನ್, ಶುಕ ಮಹರ್ಷಿಗಳು ಎನ್ನುವಂತಹ ಮುಂತಾದವರು ಗಿಣಿ ರೂಪದಲ್ಲಿದ್ದಂತಹ. ಸರಸಿಜ ನಿಲಯಾಯ, ಕಮಲ ಪುಷ್ಪದಲ್ಲಿ ವಾಸ ಮಾಡುವಂಥ ಮಹಾಲಕ್ಷ್ಮಿಯ ಪ್ರೀತಯೇ, ಸಂತೋಷಕ್ಕೋಸ್ಕರವಾಗಿ. ಸಂಗ್ರಹೀತು, ಹಿಡ್ಕೊಳ್ಬೇಕಂತೆ ಆ ಗಿಣಿಯನ್ನು. ಯಾರನ್ನು ಸಂತೋಷಪಡಿಸೋಕ್ಕೆ? ಮಹಾಲಕ್ಷ್ಮಿಯನ್ನು ಸಂತೋಷಪಡಿಸೋಕ್ಕೆ ಈ ಗಿಣಿಯನ್ನು ಹಿಡ್ಕೋಬೇಕಂತೆ. ಯಾವ ಗಿಣಿ? ಶುಕಬ್ರಹ್ಮನನ್ನು. ಶುಕಬ್ರಹ್ಮ ಎನ್ನುವಂಥ ಗಿಣಿ ಏನು ಮಾಡ್ತಾ ಇದೆ? ಪರಮಾತ್ಮನನ್ನು ಅನುಭವಿಸ್ತಾ ಇದೆ. ಆ ಪರಮಾತ್ಮನ ಅನುಭವಿಸೋದನ್ನು ಹೇಳಬೇಕಲ್ಲ. ಇದು ವರದರಾಜ ಪಂಚಾಶತ್ತಲ್ಲಿ ಸ್ವಾಮಿ ದೇಶಿಕರು ಇದನ್ನು ಹೇಳಿದ್ದಾರೆ, ಈ ವಿಷಯವನ್ನು. ನಾನು ಒಂದು ಗಿಣಿ, ನನ್ನನ್ನು ವರದರಾಜ ಚೆನ್ನಾಗಿ ಪಂಜರದಲ್ಲಿಟ್ಟು ಊಟ ಕೊಟ್ಟು ಚೆನ್ನಾಗಿ ಸಾಕಿ ಎಲ್ಲ ಹೇಳ್ಕೊಟ್ಬಿಟ್ಟ. ಅವನ ಸ್ತುತಿಯನ್ನೆಲ್ಲ ಹೇಳ್ಕೊಟ್ಬಿಟ್ಟ, ಅವನ ಗುಣಗಳನ್ನು ಹೇಳ್ಕೊಟ್ಬಿಟ್ಟ, ಎಲ್ಲ ಪಾಠ ಮಾಡಿಬಿಟ್ಟು ಆಮೇಲೆ ಪೆರುಂದೇವಿ ತಾಯರನ್ನ ಕರೆದಂತೆ. ಬಾ ಇವತ್ತು ಬಾ ಅಂತ ಕರ್ಕೊಂಡು ಅಂತಃಪುರದಿಂದ ಒಂದು ಸಿಂಹಾಸನ ಹಾಕ್ಕೊಂಡು ಬಾ ಇಲ್ಲಿ ಕೂತ್ಕೊಬಾ ಅಂಥೇಳಿ ಪಂಜರದ ಗಿಣಿ ನೋಡಿದ್ಯಾ, ನಾವೊಂದು ಗಿಣಿ ತಂದಿದ್ದೀನಿ ನೋಡು ಅಂತ ಗಿಣಿನ ತೆಗೆದ್ನಂತೆ. ಪಂಜರದಿಂದ ತೆಗೆದು ಗಿಣಿ ಇವಾಗ ಹೇಳು ಅಂತ ಏನೇನು ಹೇಳ್ಕೊಟ್ಟಿದ್ನೋ ಎಲ್ಲನೂ ಹೇಳ್ತಾ ಇದೆ ಆ ಗಿಣಿ. ಮಹಾಲಕ್ಷ್ಮಿಗೆ ಸಂತೋಷ ಅಂದರೆ ಸಂತೋಷ. ಇವನು ಅವಳನ್ನು ನೋಡಿ ಇವನು ಸಂತೋಷ ಪಡ್ಕೊಂಡು. ಅದಕ್ಕೆ ಅವ್ರು ಹೇಳ್ತಾರೆ ಅದರಲ್ಲಿ, ನೀವಿಬ್ಬರು ಅಲ್ಲ, ನೀನು ನನಗೆ ಎಲ್ಲವನ್ನೂ ಹೇಳ್ಕೊಟ್ಬಿಟ್ಟೆ, ನಾನು ಗಿಣಿ ಏನು ಮಾಡುತ್ತೆ? ಹೇಳ್ಕೊಟ್ಟಿದ್ದನ್ನು ಹೇಳುತ್ತಲ್ವ, ನೀ ಹೇಳಿದ್ದನ್ನು ನಾನು ಹೇಳಿಬಿಟ್ಟು ನೋಡಿದ್ಯಾ ಆ ಮಗು, ನನ್ನ ಮಗು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡು ಅಂತ ಕೇಳಲ್ವ, ಆ ಥರ. ಅಂದರೆ ನಮಗೇನು ಶಕ್ತಿ ಇಲ್ಲ ಅವನನ್ನು ಸ್ತುತಿ ಮಾಡ್ಕೊಳ್ಬೇಕಾದ್ರೆ. ಕವಿ ಯಾನ್ ಕವಿ ಅಲ್ಲ ಅಂತಾರಲ್ಲ ಅವರು, ನಮ್ಮಳ್ವರು ಹೇಳ್ತಾರೆ, ನನ್ನನ್ನು ಒಂದು ಕವಿಯನ್ನಾಗಿ ಮಾಡಿ ನನಗೆ ಹೇಳಿಕೊಟ್ಟು ತಾನು ಅದನ್ನು ಹೇಳಿಸಿ ಕೇಳಿಬಿಟ್ಟು ಸಂತೋಷ ಪಡ್ಕೊಳ್ತಾನೆ. ಅದೇ ಅದೇ ಇದು. ಸರಸಿಜ ನಿಲಯಾಯಾಗ ಪ್ರೀತಿಗೆ ಸಂಗ್ರಹೀತು, ಅವಳ ಪ್ರೀತಿಗೋಸ್ಕರವಾಗಿ ಸಂಗ್ರಹ ಮಾಡಿಕೊಂಡು ಗಿಣಿಗಳನ್ನೆಲ್ಲ ತೊಗೊಂಡು ಬಂದು ಹೇಳಲ್ವ, ನೋಡು ನಾನಿವತ್ತು ಬೇಟೆ ಆಡ್ಕೊಂಡು ಇದನ್ನೆಲ್ಲ ಹಿಡ್ಕೊಂಡು ಬಂದಿದ್ದೀನಿ ನೋಡು, ಪಂಚವರ್ಣ ಕಿಳಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರಕಟಿತ ಗುಣಜಾಲಂ ಪಾದುಕೆ ರಂಗಬಂಧೋಗೋ ಉಪನಿಷದ್ ಅಟವೀಷು. ಉಪನಿಷತ್ತು ಎನ್ನುವಂಥ ಅರಣ್ಯ, ಆ ಅರಣ್ಯದಲ್ಲಿ ಒಂದು ಶಾಖೆಯಲ್ಲಿ ಗಿಳಿಗಳು ಕೂತಿದೆ. ಆ ಗಿಳಿಗಳನ್ನು ತಗೊಂಡು ಬಂದು ಅದಕ್ಕೆ ಹೇಳಿಕೊಟ್ಟು ಅದನ್ನು ತೋರಿಸ್ತಾ ಇದ್ದಾನೆ. ನೋಡು ನಾನು ಹಿಡ್ಕೊಂಬಂದಿದ್ದೀನಿ ನೋಡು. ರಂಗ ಬರ್ತು ಶ್ರೀರಂಗನಾಥ ಉಪನಿಷತ್ತು ಎನ್ನುವಂಥ ಕಾಡುಗಳಿಂದ ಮಾಡಿದಂಥ ಲೀಲೆ ಸ್ವಚ್ಛನಾಥಃ, ಯಾವುದು ನಿನ್ನೊಂದಿಗೆ ಸೇರಿಕೊಂಡೇ ಮಾಡಿದ್ದು ಇದೆಲ್ಲ ಅಂತ ಪಾದುಕ ಮೇಲೆ ಅದನ್ನು ಇದು ಮಾಡ್ತಾರೆ. ಅಂದರೆ ಇಲ್ಲಿ ಪಾದುಕಾದೇವಿ ಶ್ರೀರಂಗನಾಥ ಮಹಾಲಕ್ಷ್ಮಿಯ ಸಂತೋಷಕ್ಕೋಸ್ಕರವಾಗಿ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಅರಿತಿರುವಂಥ ಶುಕಬ್ರಹ್ಮರು ಮುಂತಾದ ಅವರ ಮಹರ್ಷಿಗಳನ್ನು ತನ್ನವರನ್ನಾಗಿ ಸೇರಿಸ್ಕೊಳ್ಬೇಕಲ್ಲ, ಗಿಣಿ ಅಲ್ವಾ, ಅದೆಲ್ಲ ಸೇರಿಸ್ಕೊಳ್ಳೋಕ್ಕೆ ಅಪರಿಮಿತ ಗುಣಗಳಿಂದ ಪ್ರಕಾಶಪಡಿಸಬೇಕಲ್ಲ ಅವನದ್ದನ್ನು ಪ್ರಮೇಯನಾದ ಪರಮಾತ್ಮನ ಗುಣಗಾನವನ್ನು ಮಾಡಬೇಕಲ್ಲ.
ಅದಕ್ಕೆ ಉಪನಿಷತ್ತು ಬೇಕು, ಅದರಲ್ಲಿ ಇರೋದನ್ನು ಇವರ ಹತ್ರ ಹಾಡಿಸ್ಬೇಕು. ಅದಕ್ಕೋಸ್ಕರವಾಗಿ ಅಂತಹ ಗಿಣಿಗಳನ್ನು ಹಿಡ್ಕೊಂಬರ್ತೀವಿ. ಉಪನಿಷತ್ತು ಎನ್ನುವಂಥ ವನದಲ್ಲಿ ನಿನ್ನ ಜೊತೆಯಲ್ಲಿ ವಿಹಾರ ಮಾಡ್ತಾ, ಅದಕ್ಕೆ ವಿಹಾರ ಮಾಡೋದಕ್ಕೆ ಕಾರಣ ಯಾರು? ಸಂಚಾರಕ್ಕೆ ಪಾದುಕಾದೇವಿ. ಸ್ವಾರಸ್ಯವಾದ ಪದಗಳ ಚೆನ್ನಾಗಿ ಜೋಡಿಸಿ ಅದನ್ನೆಲ್ಲ ಹೇಳಿಕೊಟ್ಟು ಅದರಿಂದ ಮನೋರಂಜನೆಗೋಸ್ಕರವಾಗಿ ಮಾತಾಡುವಂಥ ಮುದ್ದು ಗಿಣಿಯನ್ನಾಗಿ ಮಾಡಿಕೊಂಡು, ಮುದ್ದು ಗಿಣಿಯನ್ನು ಹಿಡ್ಕೊಂಡು ಕಾಡಿನಿಂದ ತಗೊಂಡು ಬಂದು ಅದಕ್ಕೆ ತಯಾರಿಸಿ ಬೀಸಿ, ಅದು ಯಾವುದು ಒಳ್ಳೆಯ ನೂಲುಗಳು ಎನ್ನುವಂತಹ ಬಲೆಯನ್ನು ಬೀಸಿ ಆ ಶುಕಬ್ರಹ್ಮಣಗಳನ್ನು ಹಿಡ್ಕೊಂಡು ಅಲ್ಲಿ ಕರ್ಕೊಂಡು ಬಂದು ಆ ಮಹಾಲಕ್ಷ್ಮಿಗೆ ಆನಂದವನ್ನು ಉಂಟು ಮಾಡ್ತಾಳೆ ಅಂತ ಹೇಳಿ, ಅದಕ್ಕೆ ಕಾರಣ ನೀನೇ. ಆ ಸಂಚಾರಕ್ಕೆ ಕಾರಣ, ಇದು ಸಂಚಾರ ಪದ್ಧತಿ. ಸೊ ಉಪನಿಷತ್ತು ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾರು ಬೇಕು? ಪರಮಾತ್ಮ. ಇದು ಏನಕ್ಕೋಸ್ಕರ? ವಿಹಾರ ಮಹಾಲಕ್ಷ್ಮಿಯ ಆನಂದಕ್ಕೋಸ್ಕರ ಅಲ್ಲಿ ಬಲೆ ಬೀಸಿ, ಶ್ರುತಿ ಎನ್ನುವಂಥ ಬಲೆಯನ್ನು ಬೀಸಿ ಹಿಡ್ಕೊಂಡು ಬಂದು ಕಲ್ಯಾಣ ಗುಣಗಳನ್ನೆಲ್ಲ ಸೇರಿಸಿ ಅವಳು ಮುಂದೆ ಹಾಡಿ ತೋರಿಸ್ತು. ಏ ಗಿಣಿ ನೀ ಹಾಡು, ಏ ಶುಕಬ್ರಹ್ಮ ನೀನು ಹಾಡು ಅಂತ ಹೇಳಿ ಹಾಡಿಸಿ ಪರಮಾನಂದವನ್ನು ಉಂಟು ಮಾಡ್ತಾನೆ, ಎಲ್ಲ ವಿನೋದಕ್ಕೋಸ್ಕರವಾಗಿ ಅಂತ ಸ್ತೋತ್ರ ಮಾಡಿದ್ದಾರೆ. ನೆಕ್ಸ್ಟ್ ನಾಳೆ ನೋಡೋಣ 305. ಆಯಿತು. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯಗಳಿ ತದ್ಭಯದನಾ ತ್ರಿವೇದಿಮ ವಂದಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜ ರೇಣವಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆ್ಯಕ್ಚುಲಿ ಇದು